ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನೇದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಶ್ರೀ ಗುರುಭ್ಯೋ ನಮಃ. ಒಂದು ರಗಳೆ ಮುಗಿದ ಹಾಗೆ ಬದರಿ ಯಾತ್ರೆ ಅಂದರೆ ಹಾಗೆ, ಅಬ್ಬಬ್ಬಾ ಇನ್ನೇನು ನಿಶ್ಚಿಂತೆ ಅಂತ. ಒಬ್ಬರು ಬದರಿ ಯಾತ್ರೆ ಮಾಡಿಕೊಂಡು ಬಂದ್ರಂತೆ. ಬದರಿ ಯಾತ್ರೆಯ ಸಮಾರಾಧನೆ ಕಾರ್ಯಕ್ರಮ ಅಂತೆ. ಎಲ್ಲ ತೀರ್ಥ ಹಂಚುವುದಕ್ಕಿಂತ ಮುಂಚೆ ಹೇಳಿದ್ರಂತೆ, ತಮ್ಮ ಅನುಭವ ಹೇಳಿದ್ರಂತೆ. ಏನು ಹೇಳಿದರು ಅಂತಂದರೆ, ನಾನು ಬದರಿ ಹೋಗಿ ಬಂದಿದ್ದೇನೆ, ಸಾಕು, ಆ ಪುಣ್ಯ ಎಲ್ಲ ನಿಮಗೆ ಕೊಟ್ಟಿದ್ದೇನೆ, ನೀವು ಯಾರೂ ಹೋಗುವುದು ಬೇಡ ಅಂತ. ಅಷ್ಟೊಂದು ನೀವು ಹೇಳಬೇಡಿ. ಬದರಿ ಪ್ರಾಯಶಃ ನಮ್ಮನ್ನು ಏಕಾದಶಿ ಮಾಡದಿದ್ದವರನ್ನೂ ಏಕಾದಶಿ ಮಾಡಿಸಿಬಿಟ್ಟಿದೆ. ಆಹಾರ ಕೊಟ್ಟರು ದಮ್ಮಯೇ ಬೇಡ ಅಂತ ಹೇಳುವಷ್ಟರ ಮಟ್ಟಿಗೆ ಮಾಡಿಬಿಟ್ಟಿದೆ. ಯಾತ್ರೆ ಅಂದರೆ ಅದು ಹಾಗಿರ್ಬೇಕಂತೆ. ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ದೇವರ ದರ್ಶನ ಮಾಡಿಕೊಂಡು ಬಂದರೆ ಭಾರೀ ಪುಣ್ಯ ಅಂತ. ಪ್ರಾಯಶಃ ನಮ್ಮ ಎಲ್ಲ ಯಾತ್ರೆಗಳಲ್ಲಿ ವಿಶಿಷ್ಟವಾದ ಯಾತ್ರೆ ಅದು ಬದರಿಯ ಜಾತ್ರೆ. ಎಲ್ಲವನ್ನೂ ಮರೀತೇವೆ, ಬದರಿ ಯಾತ್ರೆ ಅಂತೂ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಯಾರ ಹತ್ರ ಆದರೂ ಕೇಳೋದು, ಇನ್ನೊಂದ್ಸಲ ಬದರಿ ಹೋಗಿ ಬರುವಣ, ದಮ್ಮಯ್ಯ ಬೇಡ ಅಂತ ಹೇಳ್ತೀರಿ. ಮರೀಲಿಕ್ಕೆ ಇನ್ನು 1 ವರ್ಷ ಬೇಕು, ಮತ್ತೆ ನೋಡೋಣ ಅಷ್ಟೇ. ಬದರಿ ಅದು ಎತ್ತರದಲ್ಲಿರುವಂಥದ್ದು. ಪ್ರಾಯಶಃ ನಮಗೆ ಏನಾಗುತ್ತೆ ಅಂತಂದರೆ, ಬದರಿಯ ಸಮಸ್ಯೆ ಅಲ್ಲ, ಹೋಗಿ ಬರುವ ಸಮಸ್ಯೆ ಅಷ್ಟೇ. ಬದರಿ ಹೋಗುವುದು ಬರುವುದು ಅದರಲ್ಲೇ ತುಂಬ ಶ್ರಮ. ಆದರೆ ಬದರಿಯ ಸೊಬಗು ಅದು ಬದರಿಗೇನೆ. ನಾವು ಹೋಗಿ 1-2 ದಿವಸ ಅಲ್ಲೇ ಇದ್ದರೆ ಆ ಬದರಿಯನ್ನು ಎಂಜಾಯ್ ಮಾಡಲಿಕ್ಕಾಗತ್ತೆ. ನಮಗೇನಂದರೆ ಹೋಗುವಾಗಲೂ ಸುಸ್ತಾಗಿದೆ, ಬರುವಾಗಲೂ ಸುಸ್ತಾಗಿದೆ. ಅದಕ್ಕೆ ಬೇರೇನು ಕೆಲಸ ಇಟ್ಟುಕೊಳ್ಳದೆ ನಮ್ದು ಏನು ಅಂದರೆ ಬದರಿಯ ಜೊತೆಗೆ ಉದುರಿ ಯಾತ್ರೆಯೇ ಜಾಸ್ತಿ ಇರ್ತದೆ. ಬದರಿ ಅಂದರೆ ಬದರಿಯನ್ನು ಮಾತ್ರ ನಾವು ಕೇಂದ್ರೀಕರಣ ಮಾಡಿಕೊಂಡು ಹೋದರೆ, ಬದರಿಯಲ್ಲಿ 4 ದಿವಸ ಇರುವುದು ಅಂತ ಹೋದರೆ ಬದರಿಯಷ್ಟು ಒಳ್ಳೆಯ ಜಾಗ ಮತ್ತೊಂದಿಲ್ಲ. ನಮ್ಮ ಆಚಾರ್ಯರು ಹೋದರೆ ಹಾಗಿರ್ತಿದ್ರು. ದಿನಮಂಡಲ ಮೇನಂ ಅಂತ ಒಂದು ಮಂಡಲದ ತನಕ ಅಂದರೆ 48 ದಿನಗಳ ತನಕ ಅಲ್ಲಿ ಇದ್ರು. ಅಲ್ಲಿ ಇದ್ದಾಗ ಅಲ್ಲಿದ್ದ ವೈಬ್ರೇಷನ್ ಮತ್ತೆ ಎಲ್ಲಿಯೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಚಳಿ ಇದ್ದರೂ ಕೂಡ ಆ ಮನಸ್ಸಲ್ಲಿ ಎಷ್ಟು ಒಳಗಿನಿಂದ ಆನಂದ ಇರ್ತಿತ್ತು. ಅದು ಆ ನಾರಾಯಣ ಪರ್ವತದ ವೈಶಿಷ್ಟ್ಯ. ನರಪರ್ವತಕ್ಕಿಂತಲೂ ನಾರಾಯಣ ಪರ್ವತದಲ್ಲಿ ತುಂಬ ನಮ್ಮ ಮೇಲೆ ಪ್ರಭಾವ ಬೀರುವ ಶಕ್ತಿ ಆ ಬದರಿಯ ನಾರಾಯಣ ಬೆಟ್ಟಕ್ಕೆ ಇದೆ. ಹಾಗಾಗಿ ತಪಸ್ವಿಗಳು ಇವತ್ತೂ ಸಾಧನೆ ಮಾಡಿಕೊಂಡಿರ್ತಾರೆ. ಚಳಿಯನ್ನು ಮೀರಿ ನಿಲ್ಲಕ್ಕೆ ಸಾಧ್ಯತೆ ಇದೆ. ಅದು ಒಂದು ರೀತಿಯಲ್ಲಿ ಲ್ಯಾಬಾರ್ಟರಿ ಇದ್ದ ಹಾಗೆ. ಅಂದರೆ ಮಕ್ಕಳಿಗೆ ನಾವು ನಡೆಯಲಿಕ್ಕೆ ಕಲಿಸ್ತೇವೆ ನೋಡಿ, ತಾಯಿ ಕೈ ಹಿಡಿದು ನಡೆಸುವ ಹಾಗೆ. ತಪಸ್ಸು ಒಂದೇ ದಿವಸ ನಮಗೆ ಮಾಡಲಿಕ್ಕಾಗುವುದಿಲ್ಲ. ಅದಕ್ಕೆ ಬಿಸಿ ನೀರಿನ ವ್ಯವಸ್ಥೆ ನೋಡಿ, ಎಲ್ಲಿಯಾದರೂ ಉಂಟೇನು? ನಮಗೆ ಕಾಸಿದ್ರೆ ಇಷ್ಟು ಜನರಿಗೆ ಎಷ್ಟು ಬಿಸಿನೀರು ಬೇಕು, ಅಷ್ಟು ಎಷ್ಟೇ ಜನ ಬರಲಿ, ಎಷ್ಟೇ ಸ್ನಾನ ಮಾಡಲಿ, ಒಂದು ಬಕೆಟಿಗೆ 10 ರೂಪಾಯಿ. ನಿಮ್ಮದು ಯಾರ ಹತ್ರ ತಗೊಂಡಿದ್ದಾರ? ಎಷ್ಟು ಬೇಕಾದರೂ ಸ್ನಾನ ಮಾಡಿ, ಬಿಸಿ ನೀರಿದ್ದೇ ಒಂದು ಸರೋವರ. ಯಾಕೆಂದರೆ ಸಾಧನೆ ಮಾಡುವವರಿಗೆ ಕೈ ಎತ್ತಿ ಹಿಡಿದು ನಡೆಸುವ ತಾಯಿಯ ಅಂತಃಕರಣ ಆ ಬದರಿಯಲ್ಲಿದೆ. ಅಂದರೆ ನೀವು ಸ್ನಾನ ಮಾಡಲೇಬೇಕು ಅಂತ. ಪ್ರಾಯಶಃ ಅಲಕನಂದ ಮಾತ್ರ ಇದ್ದರೆ ನಾವು 3 ದಿವಸ ಇದ್ದರೂ ಸ್ನಾನ ಮಾಡದೆ ಬರುವ ಜಾತಿಯವರೇ ನಾವು. ಬದುಕಿದ್ರೆ ಮತ್ತೆ ಊರಲ್ಲಿ ಸ್ನಾನ ಮಾಡೋಣ ಅಂತ ಅವರಿಗೆ ಗೊತ್ತು ನಮ್ಮದು ಹಣೆ ಬರಹ. ಹಾಗಾಗಿ ಗಂಗೆ ಜೊತೆಯಾಗಿ 2, ಒಂದು ಕಡೆಯಲ್ಲಿ ತುಂಬ ಕೋಲ್ಡ್ ವಾಟರ್, ಇನ್ನೊಂದು ಕಡೆ ಹಾಟ್ ವಾಟರ್. ದೇವರದು ವಿಚಿತ್ರವಾದ ಸೃಷ್ಟಿ, ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದೆ ಇದ್ದ ಸಹಜವಾದ ಒಂದು ಸೃಷ್ಟಿ. ಯಾಕೆ ಅಂತಂದರೆ ಇದು ಎಂಜಾಯ್ ಮಾಡಲಿಕ್ಕಲ್ಲ, ಸಾಧನೆಯನ್ನು ಎಂಜಾಯ್ ಮಾಡಲಿಕ್ಕೋಸ್ಕರ ಇರುವಂಥದ್ದು. ಸ್ನಾನ ಮಾಡಿ, ಬಿಸಿನೀರಲ್ಲಿ ಸ್ನಾನ ಮಾಡಿ ಪರವಾಗಿಲ್ಲ, ಜಪ ಮಾಡಿ ಅಂತ, ಸಾಧನೆ ಮಾಡಿ ಅಂತ ಅಲ್ಲಿ ನಮಗೆ ಮಾರ್ಗದರ್ಶನ ಮಾಡಲಿಕ್ಕೋಸ್ಕರವಾಗಿ. ಅದು ಅಭ್ಯಾಸ ಆಯಿತು, ತಣ್ಣೀರಲ್ಲಿ ಮುಳುಗಿ ಮತ್ತೆ ಸಾಧನೆ ಮಾಡಿ ಅಂತ ಆ ಸಾಧನೆ ಮಾಡಿಸ್ಲಿಕ್ಕೆ ಇರತಕ್ಕಂತಹ ಒಂದು ಒಳ್ಳೆಯ ಜಾಗ ಅದು. ನಾವು ನೀವು ಬಿಡಿ, ಒಬ್ಬ ಕವಿಯಾಗಿ ಒಬ್ಬ ಸಾಹಿತಿಯಾಗಿ ಆ ಜಾಗವನ್ನು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಕಾಳಿದಾಸ ಒಬ್ಬ ಸಾಹಿತಿ, ಲಿಟ್ರೇಚರ್. ಅವನ ದೇವರ ಬಗ್ಗೆ ಏನು ಹೇಳುವುದಲ್ಲ, ಅವನೊಂದು ಕಾವ್ಯವನ್ನು ಬರೀಲಿಕ್ಕೆ ಹೋದಾಗ ಇಡೀ ಆ ಬದರಿಯನ್ನು ಏನು ಹೇಳ್ತಾನೆ ಅಂತಂದರೆ, ಒಬ್ಬ ನಾಸ್ತಿಕ ಕವಿಯವ,
ಅವ ಏನು ಹೇಳ್ತಾನೆ ಅಂತಂದ್ರೆ, ಅವನು ಹೇಳೋದು ಅತ್ಯುತ್ತರಸ್ಯ ದಿಶಿ ದೇವತಾತ್ಮ ಹಿಮಾಲಯೋ ನಾಮ ನಗಾದಿರಾಜ ಅಂತ ಹೇಳ್ತಾನೆ. ಬರೀ ಎತ್ತರದ ಬೆಟ್ಟ ಅಷ್ಟಕ್ಕೆ ಅವನ ಕಾವ್ಯ ಮುಗಿಯುವುದಿಲ್ಲ. ಬೇಕಾದಷ್ಟು ಹಚ್ಚೆ ಹಸುರಿರ್ತದೆ, ನೀರಿರ್ತದೆ, ಹೀಗೆ ಹೇಳ್ಬೋದಿತ್ತು, ಕಾವ್ಯಮಯವಾಗಿ ವರ್ಣನೆ ಮಾಡ್ಬೋದಿತ್ತು. ಅವನು ಪ್ರಾರಂಭ ಮಾಡುವುದೇ ಎಲ್ಲಿ, ಅವನ ಮೇಲೆ ಎಷ್ಟು ಪ್ರಭಾವ ಬೀರಿದೆ. ಅತ್ಯುತ್ತರಸ್ಯಾಂ ದಿಶಿ ದೇವತಾತ್ಮ ಅಂತ ಹೇಳ್ತಾನೆ ಅವನು. ಅಂದರೆ ಇದು ಬೆಟ್ಟ ಅಲ್ಲ, ಇದು ದೇವತೆಯೇ ಅಂತ ನಮಗೆ ಕಣ್ಣರಳಿಸಿ ನೋಡಬೇಕು. ನಮಗೆ ಆಗಲಿಲ್ಲ, ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ. ಬದ್ರಿ ಹೊಟ್ಟೆ ಹಾಳಾಗಿತ್ತು, ತಲೆ ಹಾಳಾಗಿತ್ತು, ಹಸಿವು ಚುರುಚುರು ಅಂತಿತ್ತು, ತಿನ್ನಲಿಕ್ಕಾಗಲಿಲ್ಲ. ಹಾಗಾಗಿ ಬದ್ರಿಯನ್ನು ನಮಗೆ ಆಸ್ವಾದನೆ ಮಾಡಲಿಕ್ಕಾಗಲಿಲ್ಲ. ಅವನು ಕವಿ ಸಾಹಿತಿಯಾಗಿ ಹೇಳ್ತಾನೆ, ಇದು ದೇವತಾತ್ಮ ಅಂತ. ಆ ಕಣ್ಣು ಅರಳಿಸಿ ನೋಡಿದರೆ 2 ಕಣ್ಣು ಸಾಕಾಗುವುದಿಲ್ಲ. ಆ ಶೃಂಗಗಳು, ಅದರ ಮಧ್ಯದಲ್ಲಿ ಸೂರ್ಯನ ಬೆಳಕು, ಆ ಮಂಜು ಅದರ ಮೇಲೆ ಬಿದ್ದರೆ ಒಂದು ಹಳದಿ ಬಣ್ಣದ ಅದ್ಭುತವಾದ ಒಂದು ದೃಶ್ಯ. ಬಂಗಾರದ ಕವಚ ತೊಡಿಸಿದ ಹಾಗೆ, ಬೆಳ್ಳಿಯ ಒಂದು ಆವರಣ ತೊಡಿಸಿದ ಹಾಗೆ ಇಡೀ ಬೆಟ್ಟಕ್ಕೆ ಅಷ್ಟು ವೈಭವೀಕರಣದ ಬೆಟ್ಟ ಒಂದು ಕಡೆಯಲ್ಲಿ. ಆದರೆ ಆ ಹರಿಯುವ ಜುಳುಜುಳು ಹರಿಯುವ ಆ ಅಲಕನಂದ, ನಿಮಗೆ ಅದರ ಅರ್ಥ ಗೊತ್ತಿಲ್ಲ. ಗೊತ್ತಾದರೆ ಪ್ರಾಯಶಃ ಇನ್ನೊಂದ್ಸಲ ಮುಳುಗಿ ಬರ್ತೀರಿ ನೀವು. ಅಲಕ ಅಂದರೆ ಏನು ಗೊತ್ತೋ? ಕುಬೇರನ ಊರು. ಕುಬೇರ ಅಂದರೆ ಏನು ಗೊತ್ತೋ? ನಿಮಗೆ ಸರಿಯಾಗಿ ಅರ್ಥ ಹೇಳಬೇಕಾದ್ರೆ, ಯಾವ ಫೈನಾನ್ಸು ಅಲ್ಲ, ತಿರುಪತಿಯ ತಿಮ್ಮಪ್ಪನಿಗೆ ಫೈನಾನ್ಸ್ ಮಾಡಿದ ಊರದು, ಕುಬೇರನ ಊರದು, ಅಲಕಾಪುರಿ. ಶ್ರೀಮಂತನ ಊರದು. ಶ್ರೀಮಂತನ ಊರಿಂದ ಬಂದವಳಂದ್ರೆ ಎಷ್ಟು ಸೊಕ್ಕಿರಬೇಕು ನೀವು ನೋಡಿ. ಹಾಗಾಗಿ ಅವಳನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಲಕಾಪುರಿಯಿಂದ ಬಂದವಳವಳು, ಅದಕ್ಕೆ ಅಲಕನಂದ. ಅಲಕದ ಊರಿನವರನ್ನು, ಕುಬೇರನ ಊರಿನವರನ್ನು ಕೂಡ ಸಂತೋಷಪಡಿಸಿರ್ತಕ್ಕಂಥ ಶ್ರೇಷ್ಠವಾದ ನದಿ ಅದು. ಸರಸ್ವತಿ ನದಿಯಿಂದ ಸಂಗತಳಾಗಿ ನಾರಾಯಣನ ಸನ್ನಿಧಾನಕ್ಕೆ ಬರುವುದು. ಅಲ್ಲಿ ಕೇಶವ ಪ್ರಯಾಗ ಅಂತ ವೇದವ್ಯಾಸಾಶ್ರಮ ಇತ್ತು. ಆ ವ್ಯಾಸಾಶ್ರಮದ ಹತ್ರ ಸರಸ್ವತಿ ಹರಿಯುವಂತಹದ್ದು. ಅದೊಂದು ಸರಸ್ವತಿಯ ಆ ಹರಿಯುವ ವೈಭವ, ಆ ಅಲಕನಂದ ಜೊತೆಗೆ ಸೇರುವ ಒಂದು ಸಂಗಮ ಕೇಶವ ಪ್ರಯಾಗ ಅಂತ. ಅದು ಪ್ರಕೃತಿ ಸಹಜವಾದ ಒಂದು ಪ್ರಯಾಗ. ನಾವು ತ್ರಿವೇಣಿ ಸಂಗಮ ನೋಡಿದ್ದೇವೆ ಅಲಹಾಬಾದ್ನಲ್ಲಿ. ಅಂಥದ್ದೇ ಮತ್ತೊಂದು ಸರಸ್ವತಿ. ಬೇರೆ ಬೇರೆ ಸರಸ್ವತಿ ಇದೆ. ಪ್ರಾಚ್ಯಾಂ ಸರಸ್ವತ್ಯ ಅಂತ ಒಂದು ಹೇಳ್ತಾರೆ, ಅದು ಅಲಹಾಬಾದ್ನಲ್ಲಿರತಕ್ಕ ಸರಸ್ವತಿ. ಇನ್ನೊಂದು ಸರಸ್ವತಿ ಪಶ್ಚಿಮದಲ್ಲಿ, ಅಲ್ಲಿ ಆ ಸಮುದ್ರಕ್ಕೆ ಸೇರುವಂತಹ ಜಾಗದಲ್ಲಿ, ಅಲ್ಲಿ ಸರಸ್ವತಿ ಹಿರಣ್ಯಾಭ್ಯ ಅಂತ 2 ನದಿ ಆ ಸಂಗಮ, ಅಲ್ಲಿ ಸಮುದ್ರದಲ್ಲಿ ಸಂಗಮ ಆಗುವ ಅಲ್ಲಿ ಒಂದು ಸರಸ್ವತಿ. ಈ ಗುಜರಾತ್ನಲ್ಲಿ ಮಾತೃಗಯಾದಲ್ಲಿ ದೇವಭೂತಿ ಅವಳು ಸಾಧನೆ ಮಾಡಿದ ಜಾಗ, ಅಲ್ಲಿ ಸರಸ್ವತಿ ಅಂತ ಹೇಳ್ತಾರೆ. ಮತ್ತೊಂದು ಸರಸ್ವತಿ ಉತ್ತರದಲ್ಲಿ ಬದರಿಕಾಶ್ರಮದಲ್ಲಿ, ವ್ಯಾಸಾಶ್ರಮ, ಸರಸ್ವತ್ಯ ಶುಚೌ ದೇಶೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅದೊಂದು ಸರಸ್ವತಿ, ಉತ್ತರದ ಎತ್ತರದ ಸರಸ್ವತಿ. ಸರಸ್ವತಿ ಅಂದರೆ ಸರಸ್ವತಿಯೇ. ಎಂಥ ಪೆದ್ದುವಿಗೂ ಕೂಡ, ಏನೂ ಪ್ರತಿಭೆ ಇಲ್ಲದಿದ್ದವನಿಗೂ ಕೂಡ 4 ಅಕ್ಷರ ಬರೀಬೇಕು ಅಂತ ಕಾಣಿಸುವ ಒಂದು ಒಳ್ಳೆಯ ಚೈತನ್ಯವನ್ನು ಮೂಡಿಸುವ ಒಂದು ವಿಶಿಷ್ಟವಾದ ನದಿ ಸರಸ್ವತಿ. ಗಮನಿಸಿ ನೀವು, ಒಂದು ಬೆಟ್ಟದಲ್ಲಿ ಸರಸ್ವತಿ ಧುಮುಕಿಕೊಂಡು ಬರ್ತಾಳೆ, ಮತ್ತೊಂದು ಕಡೆಯಿಂದ ಅಲಕಾಪುರಿಯಿಂದ ಅಲಕನಂದ ಬರ್ತಾಳೆ. ಏನು ಗೊತ್ತೋ? ಒಂದು ಕಡೆಯಿಂದ ವಿದ್ಯೆಯ ಸಮೃದ್ಧಿ, ಮತ್ತೊಂದು ಕಡೆಯಿಂದ ಐಸಿರಿ. 2 ಕಡೆಯಿಂದ, ಒಂದು ಕಡೆಯಿಂದ ದುಡ್ಡು, ಒಂದು ಕಡೆಯಿಂದ ಸರಸ್ವತಿ. 2 ವಿದ್ಯೆನೂ ಉಂಟು, ದುಡ್ಡು ಉಂಟು. ನೀವು ಸ್ನಾನ ಮಾಡುವಾಗ 2 ಗುಣ ಅನುಸಂಧಾನ ಮಾಡಿದರೆ ಮನೆಯಲ್ಲಿ ದುಡ್ಡು ಹಾಕಲಿಕ್ಕೆ ಜಾಗ ಇರುವುದಿಲ್ಲ, ಮಕ್ಕಳಿಗೆ ವಿದ್ಯೆಗೆ ಸಮಸ್ಯೆನೇ ಬರುವುದಿಲ್ಲ. ಅಂತಹ ವಿಶಿಷ್ಟವಾದ ನದಿ ಅಲಕಾ ನದಿ, ಅಲಕನಂದ ನದಿ. ಹಾಗಾಗಿ ಅಲ್ಲಿ ಮುಳುಗುವಾಗ ಇಷ್ಟು ಅನುಸಂಧಾನ ಇಟ್ಟುಕೊಂಡು ನಮಗೆ ಮುಳುಗಿದ್ರೆ ವಿದ್ಯೆಗೆ ದಾರಿದ್ರ್ಯ ಇರುವುದಿಲ್ಲ, ಸಂಪತ್ತಿಗೆ ಕೊರತೆ ಇರುವುದಿಲ್ಲ. ನೀವೇನು ಬೇಜಾರು ಮಾಡಬೇಡಿ, ಅಯ್ಯೋ ಸ್ನಾನ ಮಾಡಲಿಲ್ಲಲ್ಲ ಅಂತ. ಅದೇ ನದಿ ಹರಿದುಕೊಂಡು ಇಲ್ಲಿ ಹರಿದ್ವಾರಕ್ಕೆ ಬಂದಿದೆ. ಹರಿದ್ವಾರ ಅದೊಂದು ವಿಶಿಷ್ಟವಾದ ಜಾಗ ಆಯಿತು. ಎಲ್ಲ ಸಾಧನೆಗಳು ನಡೆಯಲಿಕ್ಕೆ ದ್ವಾರ ಇದು ಅಂತೆ. ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ದ್ವಾರಿದ್ಯುನದ್ಯಾಹ ಅಂತ ಹೇಳ್ತಾರೆ. ವಿದುರನಿಗೆ ಮೈತ್ರೇಯರು ಶ್ರೀಮದ್ ಭಾಗವತವನ್ನು ಹೇಳಿದ್ದು ಇಲ್ಲಿ. ಅವನು ಭಗವಂತನ ಅತ್ಯಂತ ಅಂತರಂಗ ಭಕ್ತರು ಮೈತ್ರೇಯ, ಮತ್ತೊಂದು ವಿದುರ. ಇಬ್ಬರೂ ಒಟ್ಟಿಗೆ ಗಂಗಾ ತೀರದಲ್ಲಿ ಸೇರಿದಾಗ ಭಾಗವತ ತೃತೀಯ ಸ್ಕಂದದಿಂದ ಭಾಗವತ ನಮಗೆ ಸಿಗುವಂತಹದ್ದು ಈ ಜಾಗದಲ್ಲಿ. ಇದರ ಪಕ್ಕದಲ್ಲಿ ಶುಕತಾಳ ಅಂತಿದೆ, ಶುಕಸ್ಥಳ ಅಂತ. ಶುಕಸ್ಥಳ ಆ ಸಕಾರ ಹೋಗಿದೆ, ಮಹಾಪ್ರಾಣ ಅಲ್ಪ ಪ್ರಾಣ ಆಗಿದೆ, ಶುಕಥಾಲ್ ಆಗಿದೆ. ಅಂದರೆ ಶುಕಸ್ಥಳ. ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಭಾಗವತ ಹೇಳಿದ ಜಾಗ, ಅಂದರೆ ಐತಿಹಾಸಿಕ ಅನ್ನೋದಕ್ಕೆ ಕೆಲವು ಮಾತುಗಳು. ಪಕ್ಕದಲ್ಲಿಯೇ ಕುರುಕ್ಷೇತ್ರ. ನಮ್ಮ ಮನೆಯಲ್ಲಿ ನಿತ್ಯ ನಡೀತಾ ಇರ್ತದೆ ಬಿಡಿ ಅದು.
ಧರ್ಮ ಜಗಳವನ್ನೂ ಧರ್ಮವನ್ನಾಗಿ ಮಾಡಿದ ಜಾಗ ಅದು. ಕ್ಷತ್ರಿಯರಿಗೆ ಯುದ್ಧ ಅಂದರೆ ಅದವರಿಗೆ ಧರ್ಮ ಅದು. ಆ ಕುರು ತಾನು ಯಾಗ ಮಾಡಿ ಪುಣ್ಯವನ್ನು ಇಟ್ಟ ಜಾಗದಲ್ಲಿ ಕ್ಷತ್ರಿಯ ತನ್ನ ವಿಹಿತವಾದ ಯುದ್ಧವನ್ನು ಮಾಡಿ ಭಗವಂತನಿಗೆ ಅರ್ಪಿಸಿ ಪುಣ್ಯ ಸಂಪಾದನೆ ಮಾಡಿದ ಜಾಗ ಅದು. ಹಾಗಾಗಿ ನಾವು ಅಲ್ಲಿ ಹೋದರೆ, ಜಗಳ ಮಾಡಿದರೆ ಅಂತ ಸೇರಿಸಿಕೊಳ್ಬೇಡಿ, ಅಲ್ಲಿ ಹೋದರೆ ಸಾಕು ನಮ್ಮ ಮೇಲೆ ಆ ಸಹಜವಾಗಿ ಯಜ್ಞದ ಪುಣ್ಯ, 18 ದಿವಸದ ಮಹಾಭಾರತ ಯುದ್ಧ ಅರ್ಥಾತ್ ದುಷ್ಟರನ್ನು ಸಂಹಾರ ಮಾಡಿದ ಆ ಪುಣ್ಯ ಎಲ್ಲ ಇಟ್ಟಿರತಕ್ಕಂತಹ ಜಾಗ ಇದರ ಪಕ್ಕದಲ್ಲೇ ಇರುವಂಥದ್ದು. ನಾಳೆ ನೀವು ಹೋಗುವಂಥದ್ದು ಡೆಲ್ಲಿಗೆ. ಡೆಲ್ಲಿ ಅಂದರೆ ಮಾರ್ಕೆಟಿಂಗ್ ಅಂತ ಹೇಳಿ ಆಗಿದೆ ನಿಮಗೆ ಮೊದಲೇ. ಬೆಳಿಗ್ಗೆ ಹೊರಟ್ರೆ ಸಾಯಂಕಾಲ ತನಕ. ಅದು ನಮ್ಮ ಇದರಲ್ಲಿ ಇಂದ್ರಪ್ರಸ್ಥ ಅಂತ. ಇಂದ್ರಪ್ರಸ್ಥ ಅಂದರೆ ಪಾಂಡವರು ರಾಜ್ಯಭಾರ ಮಾಡಿರತಕ್ಕಂತಹ ಜಾಗ. ಅಂದರೆ ಕೃಷ್ಣ ಅಲ್ಲಿಗೆ ಎಷ್ಟು ಸಲ ಬಂದಿರಬಹುದು. ಯಮುನೆ ಹರಿದಾಡತಕ್ಕಂತಹ ಜಾಗ. ಸದ್ಯದ ಈ ಹರಿದ್ವಾರ ಪುರಾಣದಲ್ಲಿ ಮಾಯಾ ಅಂತ ಕರೆಸಿಕೊಳ್ಳಲ್ಪಡ್ತದೆ. 7 ಕ್ಷೇತ್ರಗಳನ್ನು ನಾವು ನೆನಪಿಸಿಕೊಳ್ಳಬೇಕು ನಿತ್ಯ. ಅಯೋಧ್ಯ, ಮಥುರಾ, ಮಾಯಾ. ಮಾಯಾ ಅಂದರೆ ಇದು 3ನೇದ್ದು. ಈ ಹರಿದ್ವಾರವನ್ನೇ ಮಾಯಾ ಅಂತ ಅದೀಗ ಗೊತ್ತಾಗುತ್ತೆ. ಈಗ ನನ್ನ ಪ್ರವಚನದ 5 ನಿಮಿಷ ತಡ ಆಯಿತು ಅಂದರೆ ನೀವು ಬೈಲಿಕ್ಕೆ ಶುರು ಮಾಡ್ತೀರಿ. ಯಾಕೆಂದರೆ ಈಗ ನೀವು ಮಾರ್ಕೆಟಿಂಗ್ ಹೋಗಬೇಕು, ಅದೇ ಮಾಯಾ ಅಂತಂದರೆ. ಹಾಗಾಗಿ ನಮ್ಮ ಮೇಲೆ ಮಾಯಾ ಮಾಡತಕ್ಕಂತಹ ಜಾಗ ಅಲ್ಲ, ಭಗವಂತನ ಇಚ್ಛಾ. ಮಾಯಾ ಅಂದರೆ ಭಗವಂತನ ಜ್ಞಾನ, ಭಗವಂತನ ಇಚ್ಛೆ. ಹಾಗಾಗಿ ಇಲ್ಲಿ ಬಂದವರಿಗೆ ಭಗವಂತ ತನ್ನ ಇಚ್ಛೆಯಿಂದ ಸರ್ವಸ್ವವನ್ನು ಕೊಡತಕ್ಕಂತಹ ಜಾಗ ಇದು ಮಾಯಾ, ಹರಿದ್ವಾರ. ಇಲ್ಲಿ ಹರ್ಕಿ ಪೌಡಿ ಅಂತ ಹೇಳ್ತಾರೆ. ಬ್ರಹ್ಮದೇವರು ಯಜ್ಞ ಮಾಡಿದ ಜಾಗ ಅಂತ. ಬ್ರಹ್ಮದೇವರು ಯಜ್ಞ ಮಾಡಿದಾಗ ಭಗವಂತ ಸಾಕ್ಷಾತ್ ಕಾಲು ಇಟ್ಟಂತೆ. ಹರ್ಕಿ ಪೌಡಿ, ಪೌಡಿ ಅಂದರೆ ಮೆಟ್ಲು, ಅದು ಭಗವಂತನ ಪಾದ. ಹರಿಯ ಅಡಿ ಅರ್ಥಾತ್ ಭಗವಂತ ಕಾಲಿಟ್ಟ ಜಾಗ ಅಂತ. ಬಹಳ ವೈಭವದ ಜಾಗ ಅದು. ಬೇರೆ ಕಡೆ ದೇವಸ್ಥಾನಗಳಿರುವುದುಂಟು, ಇಲ್ಲಿಯೂ ದೇವಸ್ಥಾನ ಇಲ್ಲ ಅಂತಲ್ಲ, ಬೇಕಾದಷ್ಟಿದೆ. ಭರತನ ದೇವಸ್ಥಾನ, ಬೇಕಾದಷ್ಟು ದೇವಸ್ಥಾನಗಳಿವೆ. ಇಲ್ಲಿಯ ವೈಶಿಷ್ಟ್ಯ ಅಂತಂದರೆ ಗಂಗೆಗೇನೆ ಪೂಜೆ. ಗಂಗೆ ಅಂದರೆ ಜಡ ಅಲ್ಲ, ಹರಿಯುವ ನದಿ ಅಷ್ಟೇ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಸಾಕ್ಷಾತ್ ಗಂಗಾದೇವಿ. ವಾದಿರಾಜರ ಭಾಷೆಯಲ್ಲಿ ಹೇಳುವುದಾಗಿದ್ದರೆ, ಹೇ ಗಂಗೆ ತವ ಕೋಮಲಾಂಗ್ರಿ ನಲಿನಂ ರಂಬೋರು ನೀವೀಲಸತ್ ಕಾಂಚೀಧಾಮ ತನೂದರಂ ಘನಕುಚ ವ್ಯಾಕೀರ್ಣ ಹಾರಂ ವಪುಃ ಸನ್ಮುದ್ರಾಂಗದ ಕಂಕಣ ವೃತಕರಂ ಸ್ಮೇರಂ ಸ್ಫುರಂತ್ ಕುಂಡಲಂ ಸಾರಂಗಾಕ್ಷಿ ಜಲ ಅನ್ಯತ್ ಇಂದು ರುಚಿಯೇ ಜಾನಂತಿ ತೇ ಅನ್ಯೇ ಜಲಾತ್. ಗಂಗೆಯನ್ನು ಹೇಗೆ ಚಿಂತನೆ ಮಾಡಬೇಕು? ನಮ್ಮ ಹುಡುಗರ ಹತ್ರ ಕೇಳಿ, ಅವ್ರು ಹೇಳ್ತಾರೆ 2 ಆಕ್ಸಿಜನ್ 1 ಹೈಡ್ರೋಜನ್ ಸೇರಿದ್ರೆ ನೀರು ಅಂತ ಹೇಳ್ತಾರೆ. ಒಟ್ಟಿಗೆ ಚಿಟುವೋ ಅಷ್ಟೇ ಅವರ ಭಾಷೆಯಲ್ಲಿ. ವಾದಿರಾಜರು ಹೇಳ್ತಾರೆ ಅಷ್ಟೇ ಯಾರು ತಿಳ್ಕೊಳ್ತಾರೆ, ತೇ ಜಡಂ, ಅವರು ಜಡರು. ಹಾಗಲ್ಲ, ಅದು ಸಾಕ್ಷಾತ್ ಗಂಗಾದೇವಿಯೇ ಅಲ್ಲಿದ್ದಾಳೆ ಅಂತ ಹಾಗೆ ಚಿಂತನೆ ಮಾಡಬೇಕಂತೆ. ಅವಳಿಗೂ ಶುದ್ಧವಾದ ಅವಯವಗಳಿವೆ, ಮೂಗು ಕಣ್ಣು ಎಲ್ಲ ಇದೆ, ನಮ್ಮನ್ನು ಹರಸ್ತಾಳೆ ಅಂತ ಅನುಸಂಧಾನ ಮಾಡಿ ಪೂಜೆ ಮಾಡಬೇಕಂತೆ. ಆ ಪೂಜೆಯ ವೈಭವ ನೋಡಬೇಕಾದ್ರೆ ಈ ಹರಿದ್ವಾರಕ್ಕೆ ಬರಬೇಕು. ಸಾಯಂಕಾಲದ ಹೊತ್ತಿಗೆ ಆರತಿ ಅಂತ, ಗಂಗೆಗೆ ಆರತಿ ಮಾಡುವ ವೈಭವ ನಾವಿಲ್ಲಿ ನೋಡ್ತೇವೆ. ಆರತಿ ಅಂದರೆ ಯಾರಿಗೆ? ಏನಿಲ್ಲ, ಗಂಗೆಗೆ ಆರತಿ ಮಾಡೋದು. ಅಂದರೆ ಗಂಗಾದೇವಿ ನಲಿದಾಡತಕ್ಕಂತಹ ಜಾಗ ಈ ಹರಿದ್ವಾರ. ಹರಿದ್ವಾರದಲ್ಲಿ ಈ ಭಾಗವತದಲ್ಲಿ ಚತುರ್ಥ ಸ್ಕಂದದಲ್ಲಿ ಹೇಳುವ ಕತೆ ನಡೆದದ್ದು, ದಕ್ಷಾಧ್ವರ ನಡೆದ ಜಾಗ ಹರಿದ್ವಾರ. ನಿಮಗೆ ಇಲ್ಲಿ ಪಕ್ಕದಲ್ಲಿ ಈ ನದಿಯ ದಾಟಿದರೆ, ಎದುರೊಂದು ನದಿ ಇದೆ, ಈ ನದಿಯನ್ನು ನೀವು ದಾಟಿದರೆ ಅದು ಸತಿ ಘಾಟ್ ಅಂತಲೇ ಕರೆಯುವಂಥದ್ದು. ಸತಿ ಅಂದರೆ ಪಾರ್ವತಿಯ ಪೂರ್ವಾವತಾರ. ಆ ದಾಕ್ಷಾಯಿಣಿ, ದಕ್ಷನ ಮಗಳು, ದಾಕ್ಷಾಯಿಣಿಯ ಜಾಗ, ದಕ್ಷ ಯಜ್ಞ ಮಾಡಿರತಕ್ಕಂತಹ ಜಾಗ. ನೀವಲ್ಲಿ ಹೋಗಬೇಕು, ನೋಡಬೇಕು. ನೋಡಿ, ಇವತ್ತು ಪುರುಸೋತಿರ್ತೇನೆ ನೋಡಿ, ಮಾರ್ಕೆಟಿಂಗ್ ಹೋಗುವಾಗ ನೋಡಿಕೊಂಡು ಬನ್ನಿ. ಅಲ್ಲಿ ಒಂದು ಚಿತ್ರ ಬರೆದಿದ್ದಾರೆ, ಅದು ನೀವು ಗಮನಿಸಬೇಕು. ಗಮನಿಸ್ತೀರಿ ನೀವು ಏನು ಚಿತ್ರ ಬರೆದಿದ್ದಾರೆ ಅದರಲ್ಲಿ ಅಂತಂದರೆ, ಈಶ್ವರ ದೇವರು ತನ್ನ ಸತಿಯಾದ ಸತಿಯ ಶರೀರವನ್ನು ಹಿಡ್ಕೊಂಡು ಹೋಗುವಂಥದ್ದು. ಇದೇನಪ್ಪ ಗಂಡ ಹೆಂಡತಿಯ ಶರೀರ ಹಿಡ್ಕೊಂಡು ಹೋಗ್ತಾನೆ ಅಂತ ಆಲೋಚನೆ ಮಾಡಬೇಡಿ, ಅದು ಶವ. ದಾಕ್ಷಾಯಿಣಿ ಸತ್ತಾಗ ಅವಳ ಹೆಣವನ್ನು ಹಿಡ್ಕೊಂಡು ರುದ್ರದೇವರು ಹೊರಡುವುದು ಅಂತ ಆ ಚಿತ್ರ ನಿಮಗೆ ಕಾಣಿಸ್ತದೆ. ಅಲ್ಲಿ ಏನಾಯ್ತು ಅದರ ಕತೆ ಕೇಳಿದರೆ, ಹರಿದ್ವಾರದ ಕತೆ ನಮ್ಮ ಊರಿನ ತನಕ ಕತೆ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನೀವು ಕುರುಕ್ಷೇತ್ರಕ್ಕೆ ಹೋದರೆ ಅಲ್ಲಿ ಹೇಳ್ತಾರೆ, ಆ ರುದ್ರದೇವರು ತನ್ನ ಹೆಂಡತಿಯ ಅಂದರೆ ದಾಕ್ಷಾಯಿಣಿಯ
ಶವ ಹಿಡ್ಕೊಂಡು ಹೋದಾಗ ಕಾಲು ಬಿದ್ದ ಜಾಗ ಅಂತ ಹೇಳ್ತಾರೆ. ನೀವು ಕುರುಕ್ಷೇತ್ರಕ್ಕೆ ಹೋದರೆ ಅಲ್ಲೊಂದು ಕಾಳಿ ದೇವಸ್ಥಾನ ಇದೆ. ಆ ಕಾಳಿ ದೇವಸ್ಥಾನದವರು ಹೇಳ್ತಾರೆ ಆ ಕಾಳಿ ಅಂದರೆ ಸತಿಯ ಕಾಲು ಬಿದ್ದ ಜಾಗ ಅಂತ ಹೇಳ್ತಾರೆ. ನೀವು ಕಲ್ಕತ್ತಾಕ್ಕೆ ಹೋಗಿ ಅದೇನು ಕಾಳಿ ಘಾಟ್ ಅಂದರೆ ಇವಳ ಶರೀರ ಬಿದ್ದ ಜಾಗ, ಯಾವುದೋ ಒಂದು ಭಾಗ ಕೈ ಬಿದ್ದ ಜಾಗ ಅಂತ ಅಲ್ಲೇ ಹೇಳ್ತಾರೆ. ಅದೆಲ್ಲ ಬಿಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪಡುಬಿದ್ರೆಗೆ ಹೋಗಿ ಅಲ್ಲೇ ಹೇಳ್ತಾರೆ ಅವಳ ಎಂಥದ್ದು ಕಾಲು ಬಿದ್ದದ್ದು ಎಂಥ ಜಾಗ ಯಾವುದೋ ಒಂದು ಹೇಳ್ತಾರೆ, ಯಾವುದೋ ಅವಯವ ಬಿದ್ದದ್ದು ಅಂತ ಮೊನ್ನೆ ಹೇಳಿದ್ರು ನನಗೆ. ಹಾಗಾಗಿ ಯಾವ ಊರಿಗೆ ಹೋದ್ರೂ ಒಂದು ಪಾರ್ವತಿಯ ಕಾಳಿಯ ದೇವಸ್ಥಾನ ಇದ್ದರೆ ಒಂದೊಂದು ಭಾಗ ಬಿದ್ದ ಜಾಗಗಳು ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಪ್ರಸಿದ್ಧವಾದ ಕಥೆ. ಆದರೆ ಅದರ ಹಿನ್ನೆಲೆಯಲ್ಲಿ ಒಂದು ಮಾತು ನಾನು ಹೇಳಲೇಬೇಕು. ಭಾಗವತದ ಚಿಂತನೆಯ ಪ್ರಕಾರ ದಾಕ್ಷಾಯಣಿ ತನ್ನ ಶರೀರ ಯಾರಿಗೂ ಬಿಟ್ಟುಕೊಡಲಿಲ್ಲ ಅಂತ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ದಾಕ್ಷಾಯಣಿ ಅವಮಾನ ಆದದ್ದು ಹೌದು, ದಾಕ್ಷಾಯಣಿಗೆ ಅವಮಾನ ಅಲ್ಲ, ರುದ್ರದೇವರಿಗೆ ಮಾಡಿದ ಅವಮಾನ. ದಕ್ಷ ಬೇಕು ಅಂತ ಎದ್ದು ನಿಂತು ಗೌರವ ಕೊಡಲಿಲ್ಲ ಅಂತ ಸ್ಪೆಷಲ್ ಯಾಗ ಮಾಡಿಸಿ ಎಲ್ರಿಗೂ ಇನ್ವಿಟೇಷನ್ ಕೊಟ್ಟು ರುದ್ರದೇವರಿಗೆ ಮಾತ್ರ ಆಹ್ವಾನ ಕೊಡದೆ ಯಜ್ಞ ಮಾಡಿದಾಗ ಸತೀದೇವಿ ದಾಕ್ಷಾಯಣಿಯಲ್ಲಿ ಭಾಗವಹಿಸಿದಾಗ ನಡೆದ ಘಟನೆ ಅದು. ಎಷ್ಟು ಆಶ್ಚರ್ಯ ಅಂತಂದರೆ ಆ ಯಜ್ಞದಲ್ಲಿ ರುದ್ರದೇವರಿಗೆ ಭಾಗವಹಿಸ್ಲಿಕ್ಕಿಲ್ಲ. ರುದ್ರದೇವರಂದರೆ ಏನು ಗೊತ್ತು? ಶ್ರೀ ಮಧ್ವಾಚಾರ್ಯರು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ ಉಮಾ ವಾಕ್ ಸಮುದ್ದಿಷ್ಟ ರುದ್ರ ಮನಃ ಉದಾಹೃತ ಅಂತ ಹೇಳ್ತಾರೆ. ನಮ್ಮ ಪಿಂಡಾಂಡದಲ್ಲಿ ಅವಳು ಉಮಾದೇವಿ, ಅವಳು ನಾಲಗೆಯ ಸ್ಥಾನ ಅಂತ, ಮಾತಾಡಿಸುವವಳು ಉಮಾದೇವಿ ಅಂತೆ. ರುದ್ರದೇವರು ಮನಃ ರುದ್ರಃ ಉದಾಹೃತ, ಮನೋಭಿಮಾನಿ ಮಹಾರುದ್ರದೇವರಂತೆ. ನಮ್ಮ ಪಿಂಡಾಂಡದಲ್ಲಿ ಒಳ್ಳೆಯ ಚಿಂತನೆ ನಡೆಯಬೇಕಾಗಿದ್ದರೆ ರುದ್ರದೇವರ ಅನುಗ್ರಹ ಬೇಕು, ಒಳ್ಳೆಯ ಮಾತಾಡಬೇಕಾಗಿದ್ದರೆ ಉಮಾದೇವಿಯ ಅನುಗ್ರಹ ಬೇಕು. ಹೆಂಡತಿ ಏನಾದರೂ ಮಾತಾಡಬೇಕಾದ್ರೆ ಗಂಡನ ಹತ್ರ ಕೇಳಿ ಮಾತಾಡಬೇಕು, ಇಲ್ಲದಿದ್ದರೆ ಹಲ್ಲು ಮುರಿದು ಬೀಳುತ್ತೆ. ನಾಲಗೆ ಅಂದರೆ ಉಮಾದೇವಿ, ಅವಳು ಗಂಡನ ಹತ್ರ ಅರ್ಥಾತ್ ರುದ್ರದೇವರ ಹತ್ರ ಅಂದರೆ ಮನಸ್ಸಿನ ಹತ್ರ ವಿಚಾರ ಮಾಡದೆ ನಾವು ಮಾತಾಡಿದರೆ ಏನಾಗಬೇಕು? ಕೆಟ್ಟ ಮಾತಾಡಿದೆವು ಅಂತಂದರೆ ಸಾಕು, ಜೀವನದಲ್ಲಿ ದುರಂತ. ಉಮಾದೇವಿ ಸತೀದೇವಿ ರುದ್ರದೇವರು ಹೇಳಿದ್ರು, ಅಮ್ಮ ಬೇಡ ಹೋಗುವುದು, ನಮಗೆ ಆಹ್ವಾನ ಇಲ್ಲ ಅಂತ. ಆದರೂ ತವರು ಮನೆಯ ಸೆಳೆತ ಹೋದ್ಲು. ಆದ ಘಟನೆ ಏನು ಅಂದರೆ ಅದು ದಕ್ಷಾಧ್ವರ. ರುದ್ರದೇವರಿಗೆ ಆಹ್ವಾನ ಇಲ್ಲ ಅಂದರೆ ಮನಸ್ಸಿಗೆ ಆಹ್ವಾನ ಇಲ್ಲ, ಅರ್ಥಾತ್ ಮನಸ್ಸು ಇಲ್ಲದೆ ಮಾಡಿದ ಯಜ್ಞ ಎಷ್ಟರ ಮಟ್ಟಿಗೆ ದೇವರಿಗೆ ಮುಟ್ಟುತ್ತೆ? ಅಯ್ಯೋ ಮಾಡಬೇಕಲ್ಲ ಅಂತ ನಾವು ಮಾಡಿದರೆ ಭಗವಂತ ಅದನ್ನು ಸ್ವೀಕಾರ ಮಾಡುವುದಿಲ್ಲ. ಅದಕ್ಕೆ ಅದಕ್ಷನಾದ ಕತೆ ಅದು ನಡೆದ ಜಾಗ ಇತ್ತು. ದಾಕ್ಷಾಯಣಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಏನು ಮಾಡಬೇಕು? ಸಾಯಬೇಕು ಅಂತ ತೀರ್ಮಾನ ಮಾಡಿದ್ರು. ನಮಗೆಲ್ಲ ಸಾಯಬೇಕು ಅಂತ ತೀರ್ಮಾನ ಮಾಡಿದ್ರೆ ಸಾಯಲಿಕ್ಕೂ ಆಗುವುದಿಲ್ಲ, ಬದುಕಬೇಕು ಅಂತ ಸಂಕಲ್ಪ ಮಾಡಿದ್ರೆ ಸರಿಯಾಗಿ ಬದುಕಲಿಕ್ಕೂ ಬರುವುದಿಲ್ಲ. ಯಾಕೆಂದರೆ ನಾವು ಪರಾಧೀನರು, ತತ್ವಾಭಿಮಾನಿ ದೇವತೆಗಳ ಭಗವಂತನ ಅಧೀನರಾದ ದೇವತೆಗಳಿಗೆ ಹಾಗಲ್ಲ. ಬೇಕಂದಾಗ ಬದುಕಲಿಕ್ಕಾಗತ್ತೆ, ಅವರು ಅಮರರು. ಆದರೂ ಬೇಡ ಅಂದರೆ ಶರೀರ ಬಿಡಲಿಕ್ಕಾಗುತ್ತೆ. ಹೇಗೆ? ನಾವು ಬಿಡ್ತೇವೆ. ನೇಣು ಹಾಕ್ಕೊಂಡ್ರು, ಸೀಮೆ ಎಣ್ಣೆ ಸುರುಕೊಂಡ್ರು, ಬೆಂಕಿ ಹಚ್ಚಿಕೊಂಡ್ರು, ವಿಲವಿಲ ಒದ್ದಾಡಿದ್ರು. ನಮ್ದು ಹಾಗೆ ಸಾವು ಅಂದರೆ ಹಾಗೆ. ಎಷ್ಟು ಚೆನ್ನಾಗಿ ಸಾವು ಅಂದರೆ ಖುಷಿಯಲ್ಲಿ ಅಮರರು ದೇಹ ಬಿಡ್ತಾರೆ ಅಂತ. ನಾವು ಊಟ ಮಾಡುವಾಗ ಅಂಗಿ ತೆಗೀರಿ ಏನು ಒದ್ದಾಡ್ತೇವೆ ನಾವು. ಶರೀರ ಬಿಡಲಿಕ್ಕೆ ಎಷ್ಟು ಕಷ್ಟಪಡಬೇಕು ನಾವು. ದೇವತೆಗಳು ಹಾಗೆಲ್ಲ, ಅಂಗಿ ಬಿಚ್ಚಿಟ್ಟಾಗೆ ಬೇಡ ಅಂದರೆ ಶರೀರವನ್ನು ಬಿಡ್ತಿದ್ರು. ದಾಕ್ಷಾಯಿಣಿ ಮಾಡಿದ ಕೆಲಸ ಹೀಗೆ ಅಂತ. ತನ್ನ ಗಂಡನಿಗೆ ಅವಮಾನ ಆಯಿತು, ಆ ಜಾಗದಲ್ಲಿ ನಾನು ಇರಬಾರದು, ಒಂದೋ ಸರಿಯಾದ ಉತ್ತರ ಕೊಡಬೇಕು, ಕೊಡ್ಲಿಕ್ಕಾಗಲಿಲ್ಲ. ಬೇಡ ಈ ಜಾಗ, ಈ ದೇಹ ಬೇಡ ಅಂತ. ಯಾಕೆ ದೇಹ ಬಿಟ್ಲು ಅಂದರೆ ದಕ್ಷ ಹೇಳಿದಂತೆ, ದಾಕ್ಷಾಯಣಿ ಸುಮ್ಮನಿರು, ಗಂಡ ಮುಖ್ಯ ಅಲ್ಲ ನಿನಗೆ, ಗಂಡ ನೆಕ್ಸ್ಟ್, ಫಸ್ಟ್ ನಿನ್ನ ಅಪ್ಪ ಅಂತ. ಯಾಕೆ ಅಂತ ದಾಕ್ಷಾಯಣಿ ಕೇಳಿದಂತೆ. ನೋಡು, ನಾನು ದಕ್ಷ ಇಲ್ಲದಿದ್ದರೆ ಈ ದಾಕ್ಷಾಯಣಿಗೆ ಶರೀರ ಇರಲಿಲ್ಲ. ದಾಕ್ಷಾಯಣಿಗೆ ಶರೀರ ಇಲ್ಲ ಅಂದರೆ ರುದ್ರ ಹೇಗೆ ಮದುವೆ ಮಾಡಿಕೊಳ್ತಾನೆ ಅವ? ಆದ್ರಿಂದ ಫಸ್ಟ್ ಅಪ್ಪ ನೆಕ್ಸ್ಟ್ ಗಂಡ. ಅವಳು ಒಪ್ಪಲಿಲ್ಲ ಅಂತ ಈ ವಾದ. ಫಸ್ಟ್ ಗಂಡ ನೆಕ್ಸ್ಟ್ ಅಪ್ಪ ಅಂತ ಹೇಳಿಲ್ಲಂತೆ. ಯಾಕೆ ಅಂತಂದರೆ ಅಪ್ಪ ಕೊಟ್ಟ ಶರೀರ ಬಿಡಬಹುದು, ಗಂಡನನ್ನು ಜನ್ಮಕ್ಕೂ ಬಿಡ್ಲಿಕ್ಕಾಗುವುದಿಲ್ಲ. ಚಾಲೆಂಜ್ ಮಾಡಿದಂತಹ ಧೀರ ಮಹಿಳೆ ಅವಳು ದಾಕ್ಷಾಯಣಿ ಅಂತ. ಅಪ್ಪ ನೀನು ಕೊಟ್ಟದ್ದೇನು, ನಿನ್ನ ಕೊಡುಗೆ ಏನು? ಈ ಅಂಗಿ ಅಲ್ವಾ, ತೆಗೋ ನಿನ್ನ ಅಂಗಿ ಅಂತ ಅವನ ಎದುರಿನಲ್ಲೇ ಅಗ್ನಿಗೆ ಹಾರಿದ್ಲಂತೆ. ಅಗ್ನಿಗೆ ಹಾರುವುದು ಅಂತಂದರೆ ಆ ಯಜ್ಞಕ್ಕೆ ಹಾರಿದ್ದಲ್ಲ ಅಂತೆ, ಆ ಯೋಗದಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿದಳಂತೆ.
ಪಂಚಭೂತಗಳ ಮೇಲೆ ಪ್ರಭುತ್ವ ಗಂಡ ಹೆಂಡತಿಗೆ. ಹಾಗಾಗಿ ಪಂಚಭೂತದಲ್ಲಿ ಒಂದಾದ ಅಗ್ನಿಯನ್ನು ಸೃಷ್ಟಿ ಮಾಡಿದ್ಲು ಯೋಗದಿಂದ. ನಮಗೂ ಅಗ್ನಿ ಆಗುತ್ತೆ, ಸರಿ ಊಟ ಮಾಡಿದರೆ ಭೋಗಾಗ್ನಿ, ಅದು ಜಾಸ್ತಿ ತಿಂದರೆ ರೋಗಾಗ್ನಿ, ಎರಡೇ ಅಗ್ನಿ ನಮಗೆ. ಯೋಗಾಗ್ನಿಯ ಪರಿಚಯನೇ ಇಲ್ಲ. ಆ ದಾಕ್ಷಾಯಿಣಿ ಯೋಗದಿಂದ ಅಗ್ನಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಈ ಶರೀರವನ್ನು ತನ್ನ ಗಂಡನ ಒಳಗಿದ್ದ ಪ್ರಾಣದೇವರ ಒಳಗಿದ್ದ ಭಗವಂತನಿಗೆ ಅರ್ಪಣೆ ಮಾಡಿದ್ಲಂತೆ. ಎಂತಹ ಮಹಿಳೆ ನೋಡಿ, ಶರೀರವನ್ನು ಅಗ್ನಿಯ ಮೂಲಕ ಒಪ್ಪಿಸಿ ಏನು ಉಳಿಸಲಿಲ್ಲಂತೆ. ಉಳಿದದ್ದೇನು ಗೊತ್ತೋ, ಭಸ್ಮ ಮಾತ್ರ ಉಳಿಸಿದ್ದು ಹೊರತು ಶರೀರ ಉಳಿಸಲಿಲ್ಲ. ಆ ಜಾಗ ದಕ್ಷಾಧ್ವರದ ಜಾಗ ಇದು. ಅರ್ಥಾತ್ ಗಂಡನಿಗೆ ಗೊತ್ತಾಗುವಾಗ ಉಳಿದದ್ದು ಭಸ್ಮ ಮಾತ್ರ, ಶರೀರ ಹಿಡ್ಕೊಂಡು ಹೋಗುವುದು ಎಲ್ಲಿಂದ? ಆದ್ದರಿಂದ ಅದೊಂದು ಕಾಲ್ಪನಿಕ ಚಿಂತನೆ ಅಷ್ಟೇ ಹೊರತು ಒಂದು ಹೆಂಡತಿಯನ್ನು ಹಿಡ್ಕೊಂಡು ಹೋದ ಅಂದರೆ ಶರೀರ ಅಲ್ಲ, ಅವನ ತಲೆಯಲ್ಲಿ ಉಳಿದದ್ದು ದಾಕ್ಷಾಯಿಣಿ. ಯಾಕೆಂದರೆ ನಮ್ಮ ಹಾಗಲ್ಲ, ಯಾವುದೋ ಒಂದು ಜನ್ಮದಲ್ಲಿ ಯಾವುದೋ ಒಂದು ಹೆಂಡತಿ ಅಲ್ಲ, ಅದು ನಿಯತ ಪತಿಪತ್ನಿ ಭಾವ. ರುದ್ರದೇವರಿಗೆ ದಾಕ್ಷಾಯಿಣಿ, ಈಗ ದಕ್ಷನ ಮಗಳಾದ್ದರಿಂದ ದಾಕ್ಷಾಯಿಣಿ ಅಂತ ಹೆಸರು ಹೊರತು ಅವಳು ಸತಿ ಸಾಧ್ವಿ ಅವಳು, ಹಾಗಾಗಿ ನಿಯತ ಪತಿಪತ್ನಿಯವಳು. ಹಾಗಾಗಿ ರುದ್ರದೇವರಿಗೆ ಪಾರ್ವತಿ ಮುಂದೆ ಬರುವವಳು, ಈಗ ಸತಿಯವಳು ಉಮಾ. ಹಾಗಾಗಿ ತಲೆಯಲ್ಲಿ ಹಾಗೇ ಇರ್ತಾಳೆ, ಒಟ್ಟಿಗೆ ಇರ್ತಾಳೆ ಒಂದು ಅಂಶದಿಂದ. ಹಾಗಾಗಿ ಅವರು ಹೆಗಲಲ್ಲಿ ಹೊತ್ತುಕೊಂಡದ್ದು ಕಾಲ್ಪನಿಕವಾದ ಅಲ್ಲ, ಈ ಭೌತಿಕ ದೇಹದಿಂದ ರಹಿತಳಾಗಿರ್ತಕ್ಕಂಥ ದಾಕ್ಷಾಯಿಣಿಯನ್ನು, ಉಮೆಯನ್ನು, ಸತಿಯನ್ನು ಹೊತ್ತುಕೊಂಡು ಹೋದ್ದು ಹೊರತು ಆ ಶರೀರವನ್ನು ಅಲ್ಲ. ಏನೇ ಇರಲಿ, ದಕ್ಷಾಧ್ವರ ನಡೆದ ಪವಿತ್ರವಾದಂತಹ ಜಾಗ ಇದು. ನಾನು ಮತ್ತೆ ಒತ್ತಿ ಹೇಳೋದು ಪವಿತ್ರವಾದ ಜಾಗ. ನಮಗೇನು ಕಲ್ಪನೆ ಇದೆ ಅಂತಂದರೆ, ದಕ್ಷಾಧ್ವರ ಅಂತಂದರೆ ಜಗಳದ ಯಜ್ಞ ಅಂತ, ಅನುಸಂಧಾನ ಇರದಿದ್ದ ಜಗಳ ಅಂತ. ಅದು ಹೌದು, ಮಕ್ಕಳ ಪೂಜೆಯ ಹಾಗೆ ಮೊದಲು ಅದರಲ್ಲಿ ಅನುಸಂಧಾನ ಇರುವುದಿಲ್ಲ, ಆದರೆ ಆ ರುಚಿ ಹಿಡಿಯುತ್ತಂದರೆ ಮತ್ತೆ ಬಿಡ್ಲಿಕ್ಕಾಗುವುದಿಲ್ಲ, ಅಪ್ಪನಿಗೆ ಪ್ರಾಬ್ಲಮ್ ಅದು. ಈ ದಕ್ಷನ ಯಜ್ಞ ಹಾಗಾಯಿತು. ಮೊದಲು ಸ್ವಲ್ಪ ಅಹಂಕಾರ ಇತ್ತು. ಯಾವಾಗ ಅಲ್ಲಿ ವೀರಭದ್ರ ಪ್ರವೇಶ ಮಾಡಿದ, ಒಬ್ಬನ ದಕ್ಷನ ತಲೆ ಕಡಿದ, ಒಬ್ಬಂದು ಜಟ ತೆಗೆದ, ಒಬ್ಬಂದು ಮೀಸೆ ಕತ್ತರಿಸಿದ, ಹಲ್ಲು ಉದರಿಸಿದ, ಎಲ್ರಿಗೂ ಎಚ್ಚರಿಕೆ ಆಯಿತು. ಆವಾಗ ಮತ್ತೆ ರುದ್ರದೇವರು ಬಂದು, ಭಗವಂತ ಬ್ರಹ್ಮದೇವರೆಲ್ಲ ಬಂದು ಎಲ್ರಿಗೂ ಹೋದದ್ದನ್ನೆಲ್ಲ ಕೊಟ್ಟು ಮತ್ತೆ ಯಜ್ಞವನ್ನು ಸಾಂಗೋಪಾಂಗವನ್ನಾಗಿ ಮಾಡಿದರಂತೆ. ಅದು ತಲೆ ಯಾಕೆ ತೆಗೆದದ್ದು ಅಂದರೆ, ರುದ್ರದೇವರ ಚಿಂತನೆ ಇಲ್ಲದ ತಲೆ ಬೇಡ ಅಂತ ದಕ್ಷನ ತಲೆಯನ್ನು ಕತ್ತರಿಸಿದಂತೆ. ಯಾವಾಗ ಒಳಗಿಂದ ಪಶ್ಚಾತ್ತಾಪ ಪಟ್ಟ ಅಜಾದ ಆಡಿನ ಬಲಿಪಶುವಿನ ತಲೆಯನ್ನು ಕೂಡಿಸಿದರಂತೆ. ಸರಿ ಆಯಿತು ನೋಡಿ, ಬಲಿಪಶು ಆಗಬೇಕಾದ ವಸ್ತುವಿನ ತಲೆ ಇಟ್ಟಾಗ ಆ ಒಳಗಿನ ಪಶು ಅದು ಬಲಿಯಾಯಿತು ನೋಡಿ. ಒಳಗಿನ ಅಹಂಭಾವ, ನನಗಿಂತ ಬಿಗಿಲಾದವರು ಯಾರು, ರುದ್ರದೇವರ ಕಕ್ಷೆ ಎಷ್ಟು ಎತ್ತರದ್ದು ಅನುಸಂಧಾನ ಬಂತು ನೋಡಿ. ಆ ಬಲಿಪಶುವಿನ ಅಜಾದ ತಲೆ ಇಟ್ಟಾಗ, ಮೊದಲನೇ ತಲೆ ಹೋದಾಗ, ಅಹಂಭಾವ ಹೋದಾಗ ಸರಿಯಾದ ರಿಪೇರಿಯಾದ ಯಜ್ಞ ಪೂರ್ಣ ಆಯಿತು, ಯಜ್ಞ ಪೂರ್ಣಾವತಿ ಆಯಿತು. ಭಗವಂತ ಪೂರ್ಣಾವತಿಯನ್ನು ಸ್ವೀಕಾರ ಮಾಡಿದ. ದಕ್ಷ ಅದಕ್ಷನಾಗಿ ದಕ್ಷನಾದ ಕತೆ ಅದು. ದಕ್ಷ ಅದಕ್ಷನಾದದ್ದು ಕತೆ ಅಲ್ಲ. ನಮ್ಮ ಯಜ್ಞದಲ್ಲಿ, ನಮ್ಮ ಪೂಜೆಯಲ್ಲಿ ಅದಕ್ಷರಾಗುವುದೇ ಜಾಸ್ತಿ. ರುದ್ರದೇವರ ಅನುಗ್ರಹದಿಂದಾಗಿ ದಕ್ಷ ಕೊನೆಗೆ ಚೆನ್ನಾಗಿ ಆ ಯಾಗವನ್ನು ಪೂರ್ಣಗೊಳಿಸಿದ. ಹಾಗಾಗಿ ದಕ್ಷನಾದ ಯಾಗ. ಹಾಗಾಗಿ ನಮ್ಮ ಪೂಜೆ ಮೊದಲು ಮಕ್ಕಳ ಪೂಜೆ ಆಗಿರ್ತದೆ. ಅಹಂಕಾರದ ಪೂಜೆ, ನಾನು ಶಾಲಿಗ್ರಾಮ ತೆಕ್ಕೊಂಡಿದ್ದೇನೆ, ನಾನು ಪೂಜೆ ಮಾಡ್ತೇನೆ, 4 ಜನ ನೋಡಲಿ, ಸ್ವಲ್ಪ ಇರ್ತದೆ, ಅಹಂ ಇರುತ್ತೆ. ಆಮೇಲೆ ಅದು ಅಭ್ಯಾಸ ಆಯಿತು ಅಂತಂದರೆ ದಕ್ಷನ ಹಾಗೆ ಸ್ವಲ್ಪ ಅದಕ್ಷತೆ ಬಂತು. ಮತ್ತೆ ದಕ್ಷತೆ ಬರಲಿಕ್ಕೆ ಒಳ್ಳೆಯ ವೈಬ್ರೇಷನ್ ಇರತಕ್ಕಂತಹ ಜಾಗ ಈ ಹರಿದ್ವಾರ. ದಕ್ಷ ಭಗವಂತನನ್ನು ಚಿಂತನೆ ಮಾಡಿ ಭಗವಂತನಿಗೆ ಒಪ್ಪಿಸಿದ ಜಾಗ ಇದು. ರುದ್ರ ತನ್ನ ಹೆಂಡತಿಯನ್ನು ಕಳ್ಕೊಂಡ ಜಾಗ ಎನ್ನುವುದು ಎಷ್ಟು ಸತ್ಯ ಅಷ್ಟೇ ಸತ್ಯ. ಮತ್ತೆ ಪಾರ್ವತಿಯಾಗಿ ಬಂದಾಗ ಅವಳ ತಪಸ್ಸಿಗೆ ಮೆಚ್ಚಿ ರುದ್ರದೇವರು ತಪಸ್ಸು ಮಾಡಿ ಒಟ್ಟಾಗಿರತಕ್ಕಂತಹ ಜಾಗ. ಹಾಗಾಗಿ ಈ ಜಾಗ ಮನಸ್ಸಿಗೆ ಒಳ್ಳೆಯ ಚಿಂತನೆ ಕೊಡುವ, ನಾಲಿಗೆಗೆ ಒಳ್ಳೆಯ ಚಿಂತನೆಯನ್ನು ಕೊಡತಕ್ಕಂತಹ ಪವಿತ್ರವಾದ ಜಾಗ. ಈ ಗಂಗೆ ಹರಿದಾಡುವ ಈ ಜಾಗಕ್ಕೆ ಸತೀಘಾಟ್ ಅಂತಲೇ ಇದನ್ನು ಕರೀತಾರೆ. ಇಂತಹ ಈ ಜಾಗದಲ್ಲಿ ಗಂಗೆಯನ್ನು ನಾವು ಹೊತ್ತುಕೊಂಡು ಹೋಗಬೇಕು. ತಲೆಯಲ್ಲಿ ಜಾಗಿಲ್ಲ ಅಂತಾದರೆ ಮತ್ತೆ ಪಾತ್ರೆಗೆ ಹುಡುಕ್ಲಿಕ್ಕೆ ಹೋಗೋದು. ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ, ಆದರೆ ಈ ಪಾತ್ರೆಯಲ್ಲಿ ತುಂಬಬೇಕು ನಮಗೆ. ಯಾಕೆ ಅಂತಂದರೆ ನಾವು ಎಲ್ಲಿ ಕರೆದ್ರೂ ಅವಳು ಬರಬೇಕು. ಕರೆದ್ರೆ ಬರಬೇಕು ಅಂದರೆ ಕರೀಲಿಕ್ಕೆ ತಲೆ ಇರಬೇಕು ನಮಗೆ. ಹಾಗಾಗಿ ನಿತ್ಯ ನಮಗೆ ಗಂಗೆ ಅಂತ ಹೇಳಬೇಕಂತೆ. ಕುರುಕ್ಷೇತ್ರಂ ಗಯಾಂ ಗಂಗಾಂ ಪ್ರಭಾಸಂ ಪುಷ್ಕರಾಣಿ ಚ. ಈ 5 ಕ್ಷೇತ್ರ ಬೆಳಗ್ಗೆ ಎದ್ದ ತಕ್ಷಣ ನಾವು ನಿತ್ಯ ಸ್ಮರಣೆ ಮಾಡಬೇಕಂತೆ. ಕುರುಕ್ಷೇತ್ರಂ ಗಯಾಂ ಗಂಗಾಂ,
ಗಂಗೆಯನ್ನು ನಿತ್ಯ ಚಿಂತನೆ ಮಾಡಬೇಕಾಗ್ತದೆ. ಈ ಗಂಗೆಯನ್ನು ಹೊತ್ತುಕೊಂಡು ಹೋಗ್ಬೇಕು ನಾವು. ನಮ್ಮ ಸಂಕಲ್ಪದಲ್ಲಿ ಬರ್ತಾಳೆ, ಯಾಂತ್ರಿಕವಾಗಿ ಬಂದು ಹೋಗ್ತಾಳೆ. ಪಾಪ ಅವಳಿಗೆ ಬೇಜಾರ, ಗಂಗೆ ಅಂತ ಹೇಳಿರ್ತೇವೆ, ಪಾಪ ಸತ್ಯವಾಗಿ ಕರೆದದ್ದು ಅಂತ ನಂಬಿ ಬಂದಿರ್ತಾಳೆ. ನಾವು ಯಮುನೆ ಅಂತ ಹೇಳಿ ಆಯಿತು, ಗಂಗೆ ಬಿಟ್ಟ ಆಯಿತು. ಆಮೇಲೆ ನಮಗೆ ಕರಿಷ್ಯ ಅಲ್ಲಿ ಹೋಗಿ ಆಯಿತು. ಅಂದರೆ ನೆನಸಂಧಾನ ಮಾಡಿ ನಾವು ಕರೆದ್ರೆ ನಾವು ಸ್ನಾನ ಮಾಡುವ ಆ ಪಾತ್ರೆಯಲ್ಲಿ ಬಂದು ಸೇರ್ತಾಳೆ, ಪಂಚಪಾತ್ರೆಯಲ್ಲಿ ಬಂದು ಸೇರ್ತಾಳೆ, ನಾವು ಅಭಿಷೇಕ ಮಾಡುವ ಕಲಶದಲ್ಲಿ ಸೇರ್ತಾಳೆ. ನಮ್ಮಲ್ಲಿ ಎಷ್ಟು ಅನುಸಂಧಾನ ಇದೆ ಅಂತಂದರೆ, ಯಾವುದೇ ಹೋಮ, ಯಾವುದೇ ಪೂಜೆ ಮಾಡಬೇಕಾದ್ರೆ ಗಂಗೆಯನ್ನು ಪೂಜೆ ಮಾಡಬೇಕು ಅಂತಿದೆ. ನಮ್ಮಲ್ಲಿ ಹೋಮ ಮಾಡ್ತೇವೆ, ಪಕ್ಕದಲ್ಲಿ ಒಂದು ಕಲಶದಲ್ಲಿ ನೀರು ತುಂಬಿಸಿ ಅದಕ್ಕೆ ಪೂಜೆ ಮಾಡ್ತೇವೆ, ಗಂಗೆ ಅಂತ ಕರೀತೇವೆ, ಗಂಗಾ ಭಾಗೀರಥಿ ಅಂತ ಅದಕ್ಕೆ ಪೂಜೆ ಮಾಡ್ತೇವೆ. ಇದೇ ಗಂಗೆ ಅಲ್ಲಿ ನಮ್ಮ ಕಲಶ ಪಾತ್ರೆಯಲ್ಲಿ ಬರ್ತಾಳೆ. ಎಷ್ಟು ಆಶ್ಚರ್ಯ ಅಂತಂದರೆ, ಉಡುಪಿಯಲ್ಲಿ ಶ್ರೀ ಮಧ್ವಾಚಾರ್ಯರಿಗೆ ಸನ್ಯಾಸಾಶ್ರಮ ಸ್ವೀಕಾರ ಆದಾಗ ಅಚ್ಯುತ ಪ್ರಜ್ಞರ ಹತ್ರ ಹೇಳಿದ್ರಂತೆ, ನಾನು ಕಾಶಿ ಯಾತ್ರೆ ಮಾಡಿ ಬರ್ತೇನೆ ಅಂತ. ಅಚ್ಯುತ ಪ್ರಜ್ಞರು ಕೇಳಿದ್ರಂತೆ, ಯಾಕೆ ಅಂತ. ನನಗೆ ಗಂಗಾ ಸ್ನಾನ ಮಾಡಬೇಕು ಅಂತ. ಅಚ್ಯುತ ಪ್ರಜ್ಞರಿಗೆ ಮಧ್ವಾಚಾರ್ಯರನ್ನು ಬಿಡ್ಲಿಕ್ಕಾಗಲಿಲ್ಲ ಅಂತೆ. ಇನ್ನು ಪುಟ್ಟ ಶಿಷ್ಯ, ಭಾರೀ ಪ್ರೀತಿ. ಹೇಗೆ ಅಪ್ಪನಿಗೆ ಮಗ ಬದರಿ ಹೋಗ್ತೇನೆ, ಕಾಶಿ ಹೋಗ್ತೇನೆ ಅಂತ ತಲೆಬಿಸಿ ಹಾಕೋತಿಲ್ಲ, ಅಚ್ಯುತ ಪ್ರಜ್ಞರಿಗೆ ಸನ್ಯಾಸಿಗಳಿಗೆ ಶಿಷ್ಯ ದೂರಕ್ಕೆ ಹೋಗ್ತಾನೆ ಅಂದರೆ ತಡ್ಕೊಳ್ಳಿಕ್ಕಾಗಲಿಲ್ಲ, ಅಗಲಿಕ್ಕೆ. ಅನಂತೇಶ್ವರನ ಮುಂಭಾಗದಲ್ಲಿ ಕಣ್ಣೀರು ಹಾಕಿದ್ರಂತೆ. ಅನಂತೇಶ್ವರ ಮಾತನಾಡುವ ದೇವರು, ಅಚ್ಯುತ ಪ್ರಜ್ಞರು ಮಾತಾಡಿಸ್ತಿದ್ರಂತೆ. ಅನಂತೇಶ್ವರ ದೇವರು ಹೇಳಿದ್ರಂತೆ, ಅಪ್ಪ ಚಿಂತೆ ಮಾಡಬೇಡ, ಎಲ್ಲ ನಾನು ವ್ಯವಸ್ಥೆ ಮಾಡ್ತೇನೆ, ನಿನ್ನ ಶಿಷ್ಯ ಹೋಗದಿದ್ದಾಗೆ ಮಾಡ್ತೇನೆ ಅಂತ ಗಟ್ಟಿಯಾಗಿ ಹೇಳಿದ್ರಂತೆ. ವಾಸುದೇವನಿಗೆ ಅಲ್ಲ, ಪೂರ್ಣಪ್ರಜ್ಞರಿಗೆ ಕೇಳಿಸುವ ಹಾಗೆ ಹೇಳಿದ್ರಂತೆ. ಅಲ್ಲಿದ್ದವರಿಗೆಲ್ಲ ಏನು ಕಾಶಿಗೆ ಹೋಗೋದು ಬೇಡ, ಮತ್ತೆ ಗಂಗೆಯನ್ನು ಇಲ್ಲಿಯೇ ತರಿಸ್ತೇನೆ ಹೇಳಿದ ಹಾಗೆ ಯಾವ ದಿನ ಎಷ್ಟು ಗಂಟೆ ಅಂತ ಹೇಳಿದ್ರು ಅಷ್ಟು ಗಂಟೆಗೆ ಗಂಗೆ ಬಂದ್ಲಂತೆ ಮಧ್ವ ಸರೋವರಕ್ಕೆ. ಎಲ್ಲರೂ ಸ್ನಾನ ಮಾಡಿದ್ರಂತೆ, ಆಚಾರ್ಯರೂ ಸ್ನಾನ ಮಾಡಿದ್ರಂತೆ. ಅಲ್ಲಿಂದ ಇವತ್ತೂ ಇದೆ. ತದಪ್ಪರಂ ದ್ವಾದಶ ವತ್ಸರಾಂತರೆ ತದನುವ್ರಜೇಸ ತದನುಗ್ರಹಾಂಕಿನಿ. ತದಪ್ಪರಂ ದ್ವಾದಶ ವತ್ಸರಾಂತರೆ ಸದಾ ಅನುವ್ರಜೇತ್. 12 ವರ್ಷಕ್ಕೆ ಒಮ್ಮೆ ಗಂಗಾದೇವಿ ಅಲ್ಲಿಗೆ ಬರ್ತಾಳೆ ಅಂತ, ಉಡುಪಿಯ ಮಧ್ವ ಸರೋವರದಲ್ಲಿ. ಈಗ ಹೇಳಿದ್ದು ಯಾಕೆಂದರೆ ಯಾತ್ರೆಗಿಂತ ಮುಂಚೆ ಹೇಳಿದರೆ ಹಾಗಾದರೆ ಇಲ್ಲಿಯೇ ಸ್ನಾನ ಮಾಡಿಬಿಡೋಣ ಅಂತ ನೀವು ಹೇಳ್ತೀರಿ. ಯಾತ್ರೆ ಮುಗಿದ ಮೇಲೆ ಗಟ್ಟಿಯಾಗಿ ಹೇಳ್ಬೋದು. ಈಗ ಅಂದರೆ ಇಲ್ಲಿ ಇನ್ನು ಮುಂದೆ ನೀವು ಸ್ನಾನ ಮಾಡುವಾಗ ಅಲ್ಲಿ ಅನುಸಂಧಾನ ಮಾಡಲಿಕ್ಕಾಗತ್ತೆ. 12ನೇ ವರ್ಷ ಯಾವಾಗ ಅಂತ ನಾವು ಲೆಕ್ಕ ಇಡಲಿಲ್ಲ, ಸರಿ ಲೆಕ್ಕ ಇಟ್ಟರೆ ಗೊತ್ತಾಗಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಗಂಗೆ ಕರದಲ್ಲಿ ಬರುವವಳು. ಆಚಾರ್ಯರು ಒಂದು ಕಡೆ ಚಾತುರ್ಮಾಸ್ಯ ಕೂತಿದ್ರೆ ಅಲ್ಲಿಗೆ ಗಂಗಾದೇವಿ ಬಂದಿದ್ದಾಳಂತೆ. ಎಷ್ಟೋ ದೂರದಲ್ಲಿ ಕೂತಿದ್ರು, ಪಾತ್ರವನ್ನು ಬಿಟ್ಟು ಹರಿದು ಆಚಾರ್ಯರ ಹತ್ರ ಬಂದು ಹೋಗಿದ್ದಾಳೆ ಅಂತ ಶ್ರೀ ಮಧ್ವವಿಜಯದಲ್ಲಿ ದಾಖಲೆ ಇರತಕ್ಕಂಥದ್ದು. ಅಂತಹ ಪ್ರೀತಿಯಿಂದ ಕರೆದರೆ ಗಂಗೆ. ಈ 12 ವರ್ಷಕ್ಕೊಮ್ಮೆ ಪುಷ್ಕರ ಅಂತ ಕರೀತಾರೆ, ಮೇಳ ಅಂತ ಕರೀತಾರೆ. ಈ ಕೃಷ್ಣ ಪುಷ್ಕರ ಅಂತ ಕರೆದರು. ಗುರುಂ ಕನ್ಯಾಗತಂ ದೃಷ್ಟ, ಕನ್ಯೆಯಲ್ಲಿ ಗುರು ಬರುವಾಗ, ಅದು ಒಂದು ರಾಶಿಯಿಂದ ಒಂದು ರಾಶಿಗೆ ಗುರು ಹೋಗಬೇಕಾದ್ರೆ 1 ವರ್ಷ ಬೇಕು. ಈಗ ಮಕರದಲ್ಲಿ ಗುರು ಇದ್ದ, ಈಗ ಕುಂಭಕ್ಕೆ ಬಂದಿದ್ದಾನೆ, ಪುನಃ ರಿವರ್ಸ್ ಹೋಗ್ತಾನೆ, ಮತ್ತೆ ಕುಂಭಕ್ಕೆ ಬರ್ತಾನೆ. 1 ವರ್ಷ ಕುಂಭದಲ್ಲಿ ಗುರು ಇರ್ತಾನೆ. ಆಗ ಹರಿದ್ವಾರದಲ್ಲಿ ಮೇಳ, ಕುಂಭಮೇಳ ಅಂತ. ಹೀಗೆ 1 ವರ್ಷ. ಕನ್ಯಾದಲ್ಲಿ ಗುರು ಇರುವಾಗ ಕೃಷ್ಣಾ ನದಿಯಲ್ಲಿ ಪುಷ್ಕರ ಅಂತ, ಸಿಂಹದಲ್ಲಿ ಗುರು ಇರುವಾಗ ಗೋದಾವರಿಯಲ್ಲಿ ಪುಷ್ಕರ ಅಂತ, ಒಂದೊಂದು ರಾಶಿಯಲ್ಲಿರುವಾಗ ಒಂದೊಂದು ಕಡೆ ಪುಷ್ಕರ. ಏನು ಪುಷ್ಕರ ಅಂದರೆ ಮತ್ತೇನೂ ಅಲ್ಲ, 1 ವರ್ಷ ಈ ಗಂಗಾದೇವಿ ಆ ನದಿಯಲ್ಲಿ ಪೂರ್ಣ ಸನ್ನಿಧಾನ ಇರ್ತದೆ. ಗೋದಾವರಿಯಲ್ಲಿ 1 ವರ್ಷ ಸನ್ನಿಧಾನ ಆ ಗಂಗಾದೇವಿತ್ತು. ಯಾವಾಗ? ಸಿಂಹದಲ್ಲಿ ಗುರು ಇರುವಾಗ. ಕನ್ಯೆಯಲ್ಲಿ ಗುರು ಇರುವಾಗ 1 ವರ್ಷ ಗಂಗೆಯ ಸನ್ನಿಧಾನ ಕೃಷ್ಣಾ ನದಿಯಲ್ಲಿ. ಗಂಗೆಯಲ್ಲಿ ನಿತ್ಯ ಗಂಗೆಯಲ್ಲಿ ಇರ್ತಾಳೆ. ಈ ಜಾಗಕ್ಕೆ ನಾವು ಬಂದಿದ್ದೇವೆ. ಗಂಗೆಯನ್ನು ತಲೆಯಲ್ಲಿಟ್ಟುಕೊಂಡು ನಾವು ಇಲ್ಲಿಂದ ನಾವು ಸಾಗಬೇಕಾದ್ದು. ಗಂಗೆ ಎಷ್ಟು ಎತ್ತರದಿಂದ ಹರಿದು ಬಂದಿದ್ದಾಳೆ. ಅವಳಿಗೆ ಹೆಸರು ತ್ರಿಪದಗೆ. ಮಧ್ವಾಚಾರ್ಯರ ಹತ್ರ ಕೇಳಬೇಕು, ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ ಯಾವ ಸಾಹಿತಿ ಯಾವ ಕವಿಗೂ ಹೇಳಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾರೆ ಮಧ್ವಾಚಾರ್ಯರು. ಅವರು ಇನ್ನೂ ಪುಟಾಣಿ ಆಗಿರುವಾಗ, ಚೆಂಡು ಆಡುವಾಗ ಆಚಾರ್ಯರು ಒಂದು ಕವಿತೆ ಬರೆದಿದ್ದಾರೆ, ಶ್ಲೋಕ ಬರೆದಿದ್ದಾರೆ. ಏನು ಶ್ಲೋಕ ಅಂತಂದರೆ ಅಂಬರ ಗಂಗಾ ಚುಂಬಿತ ಪಾದಹ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಒಬ್ಬ ಸಾಹಿತಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಬರ ಗಂಗಾ ಚುಂಬಿತ ಪಾದ, ಕೃಷ್ಣನನ್ನು ವರ್ಣನೆ ಮಾಡಿತ್ತು. ಇನ್ನೂ ಚೆಂಡಾಡುವ ವಯಸ್ಸು. ಆವಾಗ ನಾವು ಏನೇನೋ ಅರ್ಥ ಇಲ್ಲದ ಶಬ್ದಗಳನ್ನು ಹೇಳ್ತೇವೆ. ಮಧ್ವಾಚಾರ್ಯರು ಒಂದು ಶ್ಲೋಕ ಮಾಡಿದ್ದಾರೆ ವಾಸುದೇವನಾಗಿದ್ದಾಗ. ಅಲ್ಲಿ ಹೇಳುವುದು ಪ್ರಾರಂಭ ಎಲ್ಲಿಂದ ಅಂದರೆ, ಕೃಷ್ಣನ ಪಾದ ಹೇಗಿದೆ ಅಂತಂದರೆ ಅದು ಗಂಗೆಯನ್ನು ಸೃಷ್ಟಿ ಮಾಡಿದ್ದು ಅಂತ ಹೇಳೋದಿಲ್ಲ. ಅಂಬರ ಗಂಗಾ
ಚುಂಬಿತ ಪಾದ ಅಂತ. ಅಂದರೆ ಆ ಶಬ್ದ ಎಷ್ಟು ಅದ್ಭುತವಾದ ಶಬ್ದ ಅಂತ. ಅದು ಮಗು ತಂದೆಗೆ ಮುದ್ದು ಕೊಡುತ್ತೆ. ಅಂದರೆ ತುಂಬ ಪ್ರೀತಿ ಇದ್ದಾಗ ಇದು ನಡೆಯುವ ಘಟನೆ. ಮಗು ತಂದೆಯ ಮುಖಕ್ಕೆ ಮುದ್ದು ಕೊಡುತ್ತೆ. ಅದನ್ನು ಮಧ್ವಾಚಾರ್ಯ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಅಂಬರ ಗಂಗಾ ಚುಂಬಿತ ಪಾದ ಅಂತ. ಪ್ರಾಯಶಃ ಮುದ್ದು ಕೊಡೋದಂದರೆ ಮುಖಕ್ಕೆ ಅಂತ. ಮಗು ಎಲ್ಲಿಯಾದರೂ ಕಾಲಿಗೆ ಮುದ್ದು ಕೊಡೋದು ನೀವು ಕೇಳಿದ್ದೀರಾ? ಮಧ್ವಾಚಾರ್ಯರ ಹತ್ರ ಕೇಳಬೇಕು. ಹೌದು, ತನ್ನ ಮಗಳು ಗಂಗೆ ಅಂದರೆ ತನ್ನ ಮಗಳು ಅಂಬರ ಗಂಗಾ ಅಂತ. ಯಾಕೆಂದರೆ ತ್ರಿವಿಕ್ರಮ ದೇವರು ತನ್ನ ಎರಡನೇ ಕಾಲು ಇಟ್ಟಾಗ ಆ ಬ್ರಹ್ಮಾಂಡ ಕಟಾಹ, ವಜ್ರ ಕಟಾಹ ಬೇದನೆಯಾಗಿ ಆ ಗಂಗೆ ಹರಿದು ಬಂದು ನೋಡಿ, ಅದು ಅಂಬರ ಗಂಗಾ. ಆಕಾಶದಲ್ಲಿದ್ದ ಗಂಗೆ ಯಾರು ಸೃಷ್ಟಿ ಮಾಡಿದ್ದು? ಭಗವಂತ ಅಲ್ಲ ಅಂತೆ, ಭಗವಂತನ ಪಾದ ಅಂತ. ಆದರೆ ಗಂಗೆಯ ಅಪ್ಪ ಯಾರಾಯಿತು? ಭಗವಂತನ ಪಾದ ಆಯಿತು, ಭಗವಂತನ ಪಾದದ ಅಂಗುಷ್ಟ ಆಯಿತು. ಅದಕ್ಕೆ ಆಚಾರ್ಯರು ಹೇಳಿದರು, ಹೇಗೆ ಮಗು ತನ್ನ ಅಪ್ಪನಿಗೆ ಮುದ್ದು ಕೊಡುತ್ತೆ, ಹಾಗೆ ಗಂಗಾದೇವಿ ಆನಂದ ಉದ್ರೇಕದಿಂದಾಗಿ ಚುಂಬಿತ ಪಾದ, ತನ್ನ ಅಪ್ಪ ಮುಖಕ್ಕೆ ಮುದ್ದು ಕೊಡಬೇಕಿತ್ತು. ತ್ರಿವಿಕ್ರಮ ಎಷ್ಟು ಎತ್ತರದಲ್ಲಿದೆ ಮುಖ, ಕಾಲು ಸಿಕ್ಕಿದ್ದೇ ವಿಶೇಷ ಅವಳಿಗೆ. ಹಾಗಾಗಿ ಆ ಕಾಲು ತನಗೆ ಅಪ್ಪ ಅಂತ ಅನುಸಂಧಾನ ಮಾಡಿ ಅದಕ್ಕೆ ಮುದ್ದು ಕೊಟ್ಲಂತೆ. ಅಂಬರ ಗಂಗೆಯಿಂದ ಚುಂಬಿತವಾದ ಪಾದ ಉಳ್ಳದ್ದು. ಅದರ ಅರ್ಥ ಏನು ಗೊತ್ತು? ಭಗವಂತನ ಪಾದವನ್ನು ಸ್ಪರ್ಶ ಮಾಡಿದ, ಅರ್ಥಾತ್ ಭಗವಂತನನ್ನು ಒಲಿಸಿಕೊಂಡ ಭಗವಂತನ ಸುಪುತ್ರಿಯಾದ ಗಂಗೆ ಇವಳು ಅಂತ ನಾವು ಅನುಸಂಧಾನ ಮಾಡಿದರೆ, ನಾವು ಇಲ್ಲಿ ಮುಳುಗಿದರೆ ಆ ಭಗವಂತನ ಪಾದ ನಮಗೆ ಸಿಗುವುದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಭಗವಂತನ ಪಾದದ ಕಡೆಗೆ ಕರೆದೊಯ್ಯುವ ಭಗವಂತನ ಪ್ರೀತಿಯ ಸುಪುತ್ರಿಯಾದ ಗಂಗೆ. ಎಷ್ಟೇ ನಾವು ಪಾಪ ಮಾಡಿದ್ರೂ ಪಾಪ ತೊಳೆಯಲಿಕ್ಕಿರತಕ್ಕ ಒಂದೇ ಒಂದು ಜಾಗ, ಪವಿತ್ರವಾದ ಶುದ್ಧವಾದ ಗಂಗೆ. ಒತ್ತು ಕೊಟ್ಟು ಹೇಳೋದು, ಅಲಕನಂದ ನಮಗೆ ಕೋಲ್ಡ್ ಜಾಸ್ತಿ ಆಯಿತು, ಇನ್ನು ಕೆಳಗೆ ಹೋದರೆ ಡ್ರೈನೇಜ್ ಜಾಸ್ತಿ ಆಯಿತು. ಹಾಗಾಗಿ ಶುದ್ಧವಾದ ಭಾಗೀರಥಿ ಗಂಗೆ ಸಿಗುವುದು ಇಲ್ಲಿಂದ. ದೇವಪ್ರಯಾಗದಿಂದ ಈಚೆ ಇದನ್ನು ಗಂಗೆ ಭಾಗೀರಥಿ ಅಂತ ಕರೀತಾರೆ. ಗಾಂಗತ ಗಂಗಾ ಅಂತ. ಅಲ್ಲಿವರೆಗೆ ದೇವಭೂಮಿ ಅಂತ ಲೆಕ್ಕ, ದೇವಪ್ರಯಾಗದ ತನಕ. ಹಾಗಾಗಿ ಅಲ್ಲಿವರೆಗೆ ಅದನ್ನು ಗಂಗೆ ಅಂತ ಕರೆಯುವ ಕ್ರಮ ಇಲ್ಲ, ಅದೆಲ್ಲ ದೇವಲೋಕ. ಅಲ್ಲಿಂದ ಇಳಿದ್ರೆ ಇದು ಇದು ಗೋ ಭೂಮಿ. ಗಾಂ ಗತ ಅದು ಗಂಗಾ. ಹಾಗಾಗಿ ನಮಗೆ ಋಷಿಕೇಶ, ಈ ಹರಿದ್ವಾರ, ಇದರಲ್ಲಿ ನಮಗೆ ಗಂಗಾದೇವಿ ಸಿಗುತ್ತಾಳೆ. ಹಾಗಾಗಿ ನಾವು ಪಾತ್ರೆಯಲ್ಲಿ ತುಂಬಿಸಿಕೊಳ್ಳುವುದು ಇಲ್ಲಿಂದ ಗಂಗೆಯನ್ನು ಮನೆಯಲ್ಲಿ ಹಿಡ್ಕೊಂಡೋಗಿ ದೇವರ ಕೋಣೆಯಲ್ಲಿಟ್ಟು ನಿತ್ಯ ಪೂಜೆ ಮಾಡುವುದು. ಯಾರ ಹತ್ರನೋ ಒಬ್ಬರ ಬಗ್ಗೆ ಕೇಳಿತ್ತು, ಯಾಕೆ ನೀವು ಗಂಗೆಯನ್ನು ಇಟ್ಕೊಂಡು ಹೋಗಿದ್ದೀರಿ ಅಂತ. ಅವ್ರು ಹೇಳಿದರು, ಕೊನೆ ಕಾಲಕ್ಕೆ ಬೇಕ್ರಿ ಅಂತ. ಏನು ಕೊನೆ ಕಾಲಕ್ಕೆ ಅಂತ? ಅಲ್ಲ, ಕೊನೆ ಕಾಲಕ್ಕೆ ಮಗ ನಮ್ಮ ಬಾಯಿಗೆ ಹಾಕಲಿ ಅಂತ. ಅವನು ಜಿಪುಣ ನಮಗಿಂತ, ನನ್ನ ಕೊನೆ ಕಾಲಕ್ಕೆ ಇರಲಿ, ಪುನಃ ಅದು ಬದರಿಗೆ ಹೋಗಿ ಖರ್ಚು ಮಾಡ್ಕೊಂಡು ಬರುವುದು ಯಾಕೆ ಅಂತ. ಗಂಗೆ ಮನೆಯಲ್ಲಿದೆ ಅಂತ ಆದರೆ ನಮ್ಮ ಮನೆಯೆಲ್ಲ ಶುದ್ಧಿ. ಯಾಕೆಂದರೆ ಗಂಗೆಯಲ್ಲಿ ಭಗವಂತನ ಸನ್ನಿಧಾನ. ಹಾಗಾಗಿ ಅದನ್ನು ಪೂಜೆ ಮಾಡಬೇಕಾದ್ದು, ಅದನ್ನು ನಿತ್ಯ ಅನುಸಂಧಾನ ಮಾಡಬೇಕಾದ್ದು. ಆ ಗಂಗೆ ಕರದಲ್ಲಿ ಬರುವಂತಹದ್ದು. ಅಂತಹ ಗಂಗೆಯ ಪವಿತ್ರವಾದ ಮಡಿಲಲ್ಲಿ ನಾವು ಸೇರಿದ್ದೇವೆ. ಗಂಗೆಯ ಸ್ನಾನ ನೀವೆಲ್ಲ ಮಾಡಿದ್ದೀರಿ. ಆ ಗಂಗಾ ಸ್ನಾನದ ಫಲ ಜೊತೆಗೆ ಬದರಿ ಯಾತ್ರೆಯ ಫಲ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಇದು ಹರಿದ್ವಾರ, ಹರದ್ವಾರ, ಹರಿದ್ವಾರ. ಅದು ಹಿಂದಿಯಲ್ಲಿ ಬರೆದರೆ ಹೇಗೂ ಓದಲಿಕ್ಕೆ ಬರ್ತಾರೆ. ಹರಿದ್ವಾರ ಅಂದರೆ ಹರಿಯದ್ವಾರ, ಹರನದ್ವಾರ. ಏನೇ ಇರಲಿ, ನಮಗೇನು ಜಗಳ ಏನಿಲ್ಲ, ಎರಡೂ ಒಂದೇ ಅರ್ಥ. ಹರಿಯದ್ವಾರ ಹೇಳಿದ್ರೂ ಅರ್ಥ ಅಷ್ಟೇ, ಹರನದ್ವಾರ ಹೇಳಿದ್ರೂ ಅರ್ಥ ಒಂದೇ. ಯಾಕಂದರೆ ಹರನ ಮೂಲಕ ಮೊದಲು ಸಿಗುವುದು ರುದ್ರಪ್ರಯಾಗ, ಆಮೇಲೆ ಸಿಗುವುದು ಬದರಿಕಾಶ್ರಮ. ಹಾಗಾಗಿ ರುದ್ರದೇವರ ಮೂಲಕ ನಾವು ಬದರೀನಾರಾಯಣನ ದರ್ಶನ. ಆಗ ಮೊದಲು ಹರನದ್ವಾರನೇ ಆಗಲಿ ಏನಂತೆ, ಆಮೇಲೆ ಹರಿಯದ್ವಾರ. ಒಂದು ಮಾತು ನಿಮಗೆ ಹೇಳಬೇಕು ಅಂತಂದರೆ, ಕೆಲವರು ರುದ್ರನನ್ನು ಭಾರೀ ಎತ್ತರದಲ್ಲಿ ಇಡ್ತಾರೆ, ಇನ್ನು ಕೆಲವರು ರುದ್ರನನ್ನು ಕೊಂಡೋಗಿ ಹೊಂಡದಲ್ಲಿ ಹಾಕ್ತಾರೆ. ಅವರಿಗೆ ರುದ್ರ ಅಂತ ಶಬ್ದ ಎಲರ್ಜಿ ಕೆಲವರಿಗೆ ರುದ್ರ ಅಂದರೆ ಸರ್ವೋತ್ತಮ ಅಂತ. ಆದರೆ ರುದ್ರನನ್ನು ಸರಿಯಾಗಿ ಪರಿಚಯ ಮಾಡಿಸಿಕೊಟ್ಟ ಒಬ್ಬರೇ ಒಬ್ಬರು ಆಚಾರ್ಯರು, ಶ್ರೀ ಮಧ್ವಾಚಾರ್ಯರು. ರುದ್ರನ ಪೂಜೆ ಮಾಡಿ ಅಂತ ಹೇಳಿದ್ರು, ರುದ್ರನ ಪಂಚಾಕ್ಷರ ಜಪ ಮಾಡಿ ಅಂತ ಹೇಳಿದ್ರು. ತಂತ್ರಸಾರ ಸಂಗ್ರಹದಲ್ಲಿ ಮಂತ್ರವನ್ನೇ ಕೊಟ್ಟರು, ಪಂಚಾಕ್ಷರ ಮಂತ್ರ. ಉಪನಯನದ ದಿವಸ ಹೇಗೆ ಗಾಯತ್ರಿ ಜಪ, ಹೇಗೆ ನಾರಾಯಣ ಅಷ್ಟಾಕ್ಷರ ಮಂತ್ರ, ಅದೇ ರೀತಿಯಾಗಿ ಶಿವ ಪಂಚಾಕ್ಷರಿ ಮಂತ್ರ ಜಪ ಮಾಡುವ ಸಂಪ್ರದಾಯ ನಮ್ದು. ಯಾಕೆ ಅಂತಂದರೆ ಮನಸ್ಸು ಸರಿಯಾಗಿಲ್ಲದಿದ್ದರೆ ನಾವು ಜಪ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನೋನಿಯಾಮಕನಾದ ರುದ್ರನ ಅನುಗ್ರಹ ನಮಗೆ ಬೇಕು. ಅದಕ್ಕೆ ಪಂಚಾಕ್ಷರ ಮಂತ್ರ. ಪಾಂಚಭೌತಿಕವಾದ ಶರೀರದ ಅಭಿಮಾನಿಯಾದ
ರುದ್ರ ಪಂಚ ಅಕ್ಷರಗಳಿಂದ ಪ್ರತಿಪಾದ್ಯನಾಗಿ ನಮಗೆ ಈ ಶರೀರದಲ್ಲಿ ಇರ್ತಾನೆ. ಹಾಗಾಗಿ ಪಂಚಾಕ್ಷರಿ ಮಂತ್ರದಿಂದ ಪ್ರತಿಪಾದ್ಯನಾದ ರುದ್ರನ ಚಿಂತನೆ ಮಾಡೋದು. ಅದರ ಒಳಗೆ ನಾರಾಯಣ ಇರ್ತಾನೆ. ವೈಷ್ಣವ ಶರೀರ ಇದು. ಹಾಗಾಗಿ ನಾರಾಯಣ ದೇವರನ್ನು ನಾವು ಚಿಂತನೆ ಮಾಡಬೇಕಾದ್ದು. ಹಾಗಾಗಿ ರುದ್ರದೇವರೂ ನಮಗೆ ಬೇಕು, ನಾರಾಯಣ ದೇವರೂ ಬೇಕು. ಹಾಗಾಗಿ ಹರಿದ್ವಾರ ಹೇಳಿ, ಹರದ್ವಾರ ಹೇಳಿ ಅಂತೂ ನಾಸ್ತಿಕ ದ್ವಾರ ಆಗೋದು ಬೇಡ ಅಷ್ಟೇ. ಏನಿದ್ರು ಭಗವಂತನ ಭಕ್ತರ ದ್ವಾರ ನಮಗೆ ಬೇಕು. ಹಾಗಾಗಿ ಹರಿದ್ವಾರದ ಮೂಲಕ ನಮ್ಮದು ಪ್ರಯಾಣ ಆಗಬೇಕು. ನಮಗೇನು ಅಂದರೆ ಬದರಿಗೆ ಹೋಗುವಾಗ ಮಾತ್ರ ಹರಿದ್ವಾರ ಅಲ್ಲ, ನಾವು ಬದರಿಯಿಂದ ಕೆಳಗಿಳಿದಿದ್ದೇವೆ. ಈಗ ನಮಗೆ ಹಿಂದೆ ಹೋಗುವಾಗಲೂ ಇದು ಹರಿದ್ವಾರ ಆಗಲಿ, ಇದು ಹರದ್ವಾರ ಆಗಲಿ. ಹರದ್ವಾರದ ಮೂಲಕ ಹರಿ ಅಂದರೆ ವಾಯುದೇವರ ದ್ವಾರ, ಹರಿದ್ವಾರ ಭಗವಂತನ ದ್ವಾರವಾಗಿ ಯಾತ್ರೆ ಪೂರ್ತಿ ಸಫಲ ಆಗಲಿ, ಪೂರ್ಣ ಫಲ ಬರಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕೃಷ್ಣ ಅರ್ಪಣೆ.